ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ತಮ್ಮ ಪ್ರಿಪ್ರೇಷನ್ ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗೇ ನಡೀತಾ ಇದೆ ಅನ್ಕೋತೀನಿ. ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ? ತಮಗೆಲ್ಲ ಗೊತ್ತು, ಕಳೆದ 2-3 ದಿನ ಒಂದು ನ್ಯೂಸ್ ಕ್ಲಿಪ್ಪಿಂಗ್ ಎಲ್ಲರ ಮೊಬೈಲಲ್ಲಿ ಓಡಾಡ್ತಾ ಇದೆ. ಸರ್ಕಾರ ಆ ಥರ ಹೇಳ್ತು, DG ಈ ಥರ ಹೇಳಿದ್ರು, ಸೊ ಇನ್ನು ಮುಂದೆ ರಿಕ್ರೂಟ್ಮೆಂಟ್ ಆಗಲ್ಲ, ಈ ಥರ ಇದನ್ನು ಉದ್ದೇಶವಾಗಿ ಇಟ್ಕೊಂಡು ಇದನ್ನು ಆಧಾರವಾಗಿ ಇಟ್ಕೊಂಡು ಹಲವಾರು ಜನ ಯೂಟ್ಯೂಬಲ್ಲಿ, ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಇನ್ನೂ 1 ವರ್ಷ, 1.5 ವರ್ಷ, 2 ವರ್ಷ ಆದರೂ ಸಹ ಪೊಲೀಸ್ ರಿಕ್ರೂಟ್ಮೆಂಟ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ, KPSC ಸಹ ಆಗಲ್ಲ ಅಂತ ಸುಮ್ಮನೆ ನೆಗೆಟಿವಿಟಿ ಹಬ್ಬಿಸ್ತಾ ಇದ್ದಾರೆ. ಬಟ್ ಇದು ಆಬ್ವಿಯಸ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ? ಸೀರಿಯಸ್ ಆಸ್ಪಿರೆಂಟ್ಸ್ ಯಾರಿದಾರಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಊರು ಬಿಟ್ಟು ಊರಿಗೆ ಬಂದು ಧಾರವಾಡ, ಬೆಂಗಳೂರು ಅಂತ ಊರಲ್ಲಿ ರೂಮ್ ಮಾಡಿಕೊಂಡು ಸಾಲ ಮಾಡ್ಕೊಂಬಂದು PG ಸೇರಿಕೊಂಡು ಸೀರಿಯಸ್ಸಾಗಿ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಸೊ ಇಂತಹ ಒಂದು ನೆಗೆಟಿವಿಟಿ ಬಂದಾಗ ಅವ್ರು ಪ್ರಿಪ್ರೇಷನ್ ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ. ಸೊ ಅವ್ರಿಗೆ ಇಂಥ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಏನು ಹೇಳ್ತಾರೆ? ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗ್ಬೇಡ, ಊರಿಗೆ ಹೋಗ್ಬಿಡು, ಯಾವುದೋ ಒಂದು ಬೇರೆ ಕೆಲಸ ಮಾಡ್ಕೊಂಡು ಬದುಕ್ಬಿಡು, ಸೊ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡ ಅಂತ ಅವರು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬಟ್ ನಾನು ಒಂದೇ ಮಾತು ಹೇಳ್ತೀನಿ, ಏನೋ ಅಚಾತುರ್ಯ ಆಗಬಾರ್ದಾಗಿತ್ತು, ಆಗೋಗಿದೆ. ಬಟ್ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ DG ಅವರು ಹೇಳಿರೋ ಪ್ರಕಾರ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ರಿಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇನ್ವೆಸ್ಟಿಗೇಷನ್ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿಲ್ಲ. ನನಗೆ ಕೇಳಿದರೆ ಅವ್ರಿಗೂ ಸಹ ಗೊತ್ತು, ಸರ್ಕಾರಕ್ಕೂ ಗೊತ್ತು, ಹಲವಾರು ಅಭ್ಯರ್ಥಿಗಳು ಕೋವಿಡ್ ಕಾರಣದಿಂದ ತಮ್ಮ 2-3 ವರ್ಷ ಅಮೂಲ್ಯ ಅವಧಿ ಅಥವಾ ಅವಕಾಶಗಳನ್ನ ಕಳೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವರಲ್ಲಿ ಹಲವಾರು ಜನ ಏಜ್ ಬಾರ್ ಆಗ್ತಾ ಇದ್ದಾರೆ. ಅಂತಹ ಅಭ್ಯರ್ಥಿಗಳ ಒಂದು ಕನ್ಸರ್ನ್ನ ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ. ಇಫ್ ಯು ಆಸ್ಕ್ ಮೀ, ಮ್ಯಾಕ್ಸಿಮಮ್ 2 to 3 months ಇಲ್ಲ 4 monthsಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಆ್ಯಸ್ ಸೂನ್ ಆಸ್ ದಿ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಇನ್ವೆಸ್ಟಿಗೇಷನ್ ಮುಗಿತಾ ಇದ್ದಂಗೆ ಹೊಸ ಅಧಿಸೂಚನೆ ಬರಲೇಬೇಕು. ಎಷ್ಟು? 2-3 ತಿಂಗಳು, 4 ತಿಂಗಳು ಟೈಮ್ ಇಲ್ಲ. ನಿಮಗೆ ನೋಡೋಕ್ಕೆ ದೊಡ್ಡದು ಅನಿಸುತ್ತೆ. ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತಾರಲ್ಲ, ನೋಟಿಫಿಕೇಷನ್ ಬಂದಮೇಲೆ ಓದೋಣ, ಇವಾಗ ಓದಿ ಏನು ಮಾಡ್ತೀಯ ಬಾ, ಸ್ವಲ್ಪ ಓಡಾಡ್ಕೊಂಬರೋಣ, ಸ್ವಲ್ಪ ಊರಿಗೆ ಹೋಗ್ಬರೋಣ, ಸ್ವಲ್ಪ ಅಲ್ಲಿ ಸುತ್ತಾಡ್ಕೊಂಬರೋಣ ಅಂತ. ಸೊ ಅಂಥವ್ರ ಮಾತು ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಇಂತಹ ಡಿಫಿಕಲ್ಟ್ ಟೈಮ್ಸೇ ನಿಮ್ಮ ಸಕ್ಸಸ್ನ ಡಿಟರ್ಮೈನ್ ಮಾಡುತ್ತೆ. ಸೊ ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಎಷ್ಟು ರಿಜಿಡ್ ಇದ್ದೀರಾ, ಸೊ ಇಂಥ ಸಂದರ್ಭ ಮಾತ್ರ ಡಿಫೈನ್ ಮಾಡಲಿಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಈ 2-3 ತಿಂಗಳು ನೀವು ಏನಾದರೂ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಓದಿದ್ದೇ ಆದರೆ ಒಂದು ಪೋಸ್ಟ್ ಫಿಕ್ಸ್ ನಿಮಗೆ. PSI ಆಗಿರಲಿ, PC ಆಗಿರಲಿ, KS ಆಗಿರಲಿ. ಯಾಕೆ ಹೇಳ್ತೀನಿ ಹೇಳಿ? ಈ ಟೈಮ್ ಪೀರಿಯಡಲ್ಲಿ 90% ಜನ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಅಥವಾ ಅದರಿಂದ ಅಫೆಕ್ಟ್ ಆದವರು ಪ್ರಿಪ್ರೇಷನ್ ಬಿಟ್ಟು ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಸೊ ಅವರೆಲ್ಲ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತಾ ಇದ್ದಂಗೆ ಓಡಾಡಿಕೊಂಡು 4-5 ಬುಕ್ ತೊಗೊಂಡೆ, 4-5 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೊಗೊಂಡೆ, 4-5 MCQs ತೊಗೊಂಡೆ, ಸೊ ಅದನ್ನು ಸಾಲ್ವ್ ಮಾಡಿ ಪಾಸ್ ಆಗ್ತೀನಿ ಅಂತ ಒಂದು ಬ್ಯಾಡ್ ನೆಗೆಟಿವ್ ಇಮೇಜಲ್ಲಿ ಇರ್ತಾರೆ, ಅಥವಾ ತಮ್ಮದೇ ಆದಂತಹ ಇಮ್ಯಾಜಿನರಿ ವರ್ಲ್ಡಲ್ಲಿ ಇರ್ತಾರೆ. ಸೊ ನೀವು ಆ ಸೆಕ್ಷನ್ಗೆ ಹೋಗಬೇಡಿ. ಯಾರು ಸೀರಿಯಸ್ ಆಗಿದ್ದೀರೋ ಏನಾಗುತ್ತೆ ಆಗಲಿ ನೋಡೋಣ, ಬಟ್ ಈ 2-3 ತಿಂಗಳು ನಿಮ್ಮ ಪ್ರಿಪ್ರೇಷನ್ನ ಸ್ಟಾಪ್ ಮಾಡಬೇಡಿ. ಇನ್ಫ್ಯಾಕ್ಟ್ ನೋಟಿಫಿಕೇಷನ್ ಬರೋ ಮುಂಚೆ ಈ ಟೈಮ್ನ ಸದುಪಯೋಗ ಮಾಡಿಕೊಂಡು ನಿಮ್ಮ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಪಾಲಿಟಿ ಅದನ್ನು ಕರೆಕ್ಟಾಗಿ ಮುಗಿಸ್ಕೊಂಬಿಡಿ. ಅದಾದಮೇಲೆ ಕರೆಂಟ್ ಅಫೇರ್ಸು, ಲಾಸ್ಟ್ ಒಂದು 6 months ಕರೆಂಟ್ ಅಫೇರ್ಸು ಕರೆಕ್ಟಾಗಿ ಓದಿ ನೋಟ್ಸ್ ಮಾಡಿಕೊಂಡು, ಅದು ಕೀವರ್ಡ್ ಬೇಸಿಸ್ ಮೇಲೆ ಚಿಕ್ಕ ಕೀವರ್ಡ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸೊ ಮಾಡಿ ನೋಟಿಫಿಕೇಷನ್ ಬರ್ತಾ ಇದ್ದಾಗೆ ನಿಮ್ಮ ಕೆಲಸ ಏನಾಗಿರಬೇಕು? ಬರೀ ರಿವಿಷನ್ನು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋದು. ಅಷ್ಟನ್ನು ಮಾಡ್ಕೊಂಡು ಹೋಗಿ ಒಂದು ಪೋಸ್ಟ್ ಗ್ಯಾರಂಟಿ ಫಿಕ್ಸ್ ಆಗುತ್ತೆ. ಸೊ ಅಷ್ಟು ಹೇಳಬೇಕಾಗಿತ್ತು. ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದಾರೆ, ಟೆನ್ಷನಲ್ಲಿದ್ದಾರೆ, ಕನ್ಸರ್ನಲ್ಲಿದ್ದಾರೆ, ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ. ಸೊ ಲೆಟ್ಸ್ ಬಿಗಿನ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಮೈ ನೇಮ್ ಇಸ್ ರಾಜಶೇಖರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಪ್ರಜಾವಾಣಿ, ದ ಹಿಂದೂ ಹಾಗೂ PIBಯಿಂದ ಹಲವಾರು ಇಂಟ್ರೆಸ್ಟಿಂಗ್ ಆರ್ಟಿಕಲ್ಸ್ ಇದ್ದಾವೆ, ವೆರಿ ಗುಡ್ ಆರ್ಟಿಕಲ್ಸ್. ಸೊ ಎಲ್ಲವನ್ನು ಕವರ್ ಮಾಡಿದ್ದೀನಿ. ಸ್ಟೇ ಟ್ಯೂನ್ಡ್. ಹೈಲೈಟ್ಸ್ ನೋಡೋಣ. ಮೊದಲನೇದಾಗಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಂತರ ಡಿಜಿಟಲ್ ಜ್ಯೋತಿನ ಡೆಲ್ಲಿಲಿರುವಂಥ ಸೆಂಟ್ರಲ್ ಪಾರ್ಕಲ್ಲಿ ಅನಾವರಣಗೊಳಿಸಲಾಗಿದೆ. ಸೊ ಏನು ಅಂತ ನೋಡೋಣ, ಅದ್ರ ವಿಶೇಷತೆ ನೋಡೋಣ. ಎಸ್ಪೆಷಲಿ ಎಲ್ಲರೂ ನೋಡಬೇಕು, ಯಾಕಂದರೆ ನಾವು ಕಳಿಸೋ ಒಂದು ಮೆಸೇಜಿಂದ ಆ ಜ್ಯೋತಿ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತೆ ಅಂತ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ. ಸೊ ಹೇಗೆ ಮೆಸೇಜ್ ಕಳಿಸಬೇಕು, ಅದರ ಅವಶ್ಯಕತೆ ಏನಿದೆ, ಅದರ ಉದ್ದೇಶ ಏನು ನೋಡೋಣ. ನಂತರ ಇಂಜಿನಿಯರ್ಸ್ ಡೇ ಬಗ್ಗೆ ಎಲ್ರಿಗೂ ಗೊತ್ತು, ಬಟ್ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ಸ್ ಡೇ ಬಗ್ಗೆ ನಾವು ಹಲವಾರು ಬಾರಿ ಕೇಳಿರಲ್ಲ. ಸೊ ಅದನ್ನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಯಾವಾಗ ಅಬ್ಸರ್ವ್ ಮಾಡ್ತೀವಿ, ಅದರ ಉದ್ದೇಶ ಏನು ನೋಡೋಣ. ನಂತರ KPSC ಕುರಿತಂತೆ ಹಲವಾರು ದೂರುಗಳು ಬರ್ತಾಯಿತ್ತು. ನೋಟಿಫಿಕೇಷನ್ ಪೆಂಡಿಂಗ್ ಇದೆ, ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. 2021 ಫೆಬ್ರವರಿಯಲ್ಲಿ ಆದಂತಹ ಮೇನ್ಸ್ ರಿಸಲ್ಟ್ 17 ತಿಂಗಳಾದರೂ ಇನ್ನೂ ಬಂದಿಲ್ಲ. ಅದರ ಜೊತೆಗೆ ಹಲವಾರು FDA, SDA, ಜೂನಿಯರ್ ಇಂಜಿನಿಯರ್ ಈ ಥರ ಪೆಂಡಿಂಗು ರಿಸಲ್ಟ್ಸ್ ತುಂಬ ಇದೆ. ಸೊ ಅದರ ಕುರಿತಾಗಿ KPSC ಸೆಕ್ರೆಟರಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಏನಂತ ಆದಷ್ಟು ಬೇಗ ಹೊಸ ನೋಟಿಫಿಕೇಷನ್ ಮಾಡ್ತೀವಿ, ಹಳೆ ಪೆಂಡಿಂಗ್ ಇರೋ ರಿಸಲ್ಟ್ ಎಲ್ಲ ಬಿಡ್ತೀವಿ ಅಂತ. ದಿಸ್ ಈಸ್ ಎ ಗುಡ್ ಡೆವಲಪ್ಮೆಂಟ್.
ಎಷ್ಟೋ ಜನ 2-3 ವರ್ಷದಿಂದ ವೇಟ್ ಮಾಡ್ತಾ ಇದ್ರಲ್ಲ KPSC ನೋಟಿಫಿಕೇಶನ್ ಬರಲಿ ಅಂತ ಬರುತ್ತೆ ನೋಡಿ, ಇವಾಗ ಮ್ಯಾಕ್ಸಿಮಮ್ 2 months ಬರುತ್ತೆ. ನೆಕ್ಸ್ಟು, ದೇಶದಲ್ಲಿ 4ನೇ ಮಂಕಿ ಪಾಕ್ಸ್ ಪ್ರಕರಣ ಪತ್ತೆಯಾಗಿದೆ. ಫಸ್ಟ್ ಮಂಕಿ ಪಾಕ್ಸ್ ಪ್ರಕರಣ ಕೇರಳದಲ್ಲಿ ಪತ್ತೆಯಾಗಿತ್ತು. ಸೊ ಅದಾದಮೇಲೆ ದೇಶದಲ್ಲಿ 4ನೇ ಮಂಕಿ ಪಾಕ್ಸ್ ಪ್ರಕರಣ ಡೆಲ್ಲಿಯಲ್ಲಿ ಪತ್ತೆಯಾಗಿದೆ. ಬಟ್ ವರ್ಸ್ಟ್ ಏನಂದರೆ, ಯಾರಲ್ಲಿ ಈ ವೈರಸ್ ಪತ್ತೆಯಾಗಿದೆಯಲ್ಲ ಆ ವ್ಯಕ್ತಿ ದೇಶ ಬಿಟ್ಟು ಹೊರಗಡೆ ಹೋಗೇ ಇಲ್ಲ. ಡೆಲ್ಲಿಯಲ್ಲಿ ಇದ್ದಂಥವನು UPಗೆ ಹೋಗಿ ಬಂದಿದ್ದಾನೆ ಅಷ್ಟೇ, ಒಂದು ಪಾರ್ಟಿನೂ ಅಟೆಂಡ್ ಮಾಡಿ ಬಂದಿದ್ದಾನೆ, ಅವನಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಸೊ ದೇಶ ತಲೆ ಕೆಡಿಸ್ಕೊಳ್ಳೋಂಥ ಸಮಯ ಅದು, ಎಸ್ಪೆಷಲಿ ಕೇಂದ್ರ ಸರ್ಕಾರ. ಯಾಕಂದರೆ ಈ ಥರ ಕೈ ಬಿಟ್ಬಿಟ್ರೆ ಕೋವಿಡ್ ಟೈಮಲ್ಲಿ ಏನಾಗಿತ್ತಲ್ಲ, 1ರಿಂದ 10 ಜನ, 10ರಿಂದ 100 ಜನ, 100ರಿಂದ 1000 ಜನ, ಆಮೇಲೆ ಕೊನೆಗೆ ಎಲ್ಲ ಜನಕ್ಕೂ ಬಂದು ಹೋಯಿತು, 10-15 ಕೋಟಿ ಜನಕ್ಕೆ. ಸೊ ಆ ಥರ ಆಗಬಾರ್ದು ಅಂದರೆ ಇವಾಗಲೇ ಎಚ್ಚರ ವಹಿಸಬೇಕು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಸ್ಪ್ರೆಡ್ನ ಸ್ಟಾಪ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಪ್ರಯತ್ನ ಪಡ್ತಾರೆ ಅದು ನೋಡೋಣ. ನಂತರ ಪ್ರಜಾವಾಣಿಯಲ್ಲಿ ಸೆಕೆಂಡ್ ಪೇಜಲ್ಲಿ ಈ ಒಂದು ರಿಲಿವೆಂಟ್ ಕೋಟ್ ನನಗೆ ಗಮನಕ್ಕೆ ಬಂತು. ಸೊ ನಾನೇನು ಅಂದ್ಕೊಂಡೆ, ಇನ್ಕ್ಲೂಡಿಂಗ್ ಟೀಚರ್ಸ್, ಮೆಂಟರ್ಸ್, ವಿದ್ಯಾರ್ಥಿಗಳಿಗೂ ಸಹ ಇದು ಇಂಪಾರ್ಟೆಂಟು. ಸಮಯವೇ ಪರಮ ಐಶ್ವರ್ಯ ಅಂತ ವಚನಾಮೃತದಲ್ಲಿ ಹೇಳಿದ್ದಾರೆ. ಸೊ ಅದು ಏನು ಅಂತ ಬ್ರೀಫಾಗಿ ಡಿಸ್ಕಸ್ ಮಾಡ್ತೀನಿ, ಒಂಥರ ಮೋಟಿವೇಶನ್ ಇದ್ದಂಗೆ. ನೆಕ್ಸ್ಟು, ಗಂಗಾ ನದಿ ಮಾಲಿನ್ಯ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ, ಪೊಲ್ಯೂಷನ್ ಹೆಚ್ಚಿಗೆ ಆಗ್ತಾ ಇದೆ, ಅದು ಬಳಸೋದಕ್ಕೆ, ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಅನಿಸ್ಕೊಳ್ತಾ ಇದೆ ಅಂತ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಅದ್ರ ಕುರಿತಂತೆ ಒಂದು ಆರ್ಟಿಕಲ್ ಬಂದಿತ್ತು. ನಾನೇನು ಮಾಡಿದೆ, ಅದ್ರ ಮೇಲೆ UPSCದು 2019ರಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ಎತ್ಕೊಂಡೆ. ಯಾಕೆ? ರಿವರ್ಸ್ ಕುರಿತಂತೆ, ಅಂದರೆ ನದಿ ಕುರಿತಂತೆ ಪೊಲೀಸ್ ಕಾನ್ಸ್ಟೇಬಲ್, PSI, KSIS ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರತಿ ವರ್ಷ 1 ಇಲ್ಲ 2 ಪ್ರಶ್ನೆಗಳು ಫಿಕ್ಸ್ ಬಂದೇ ಬರುತ್ತೆ. ಬಟ್ ಯಾವ ಥರ ಓದಬೇಕು ಅಂತ ನಮ್ಗೆ ಐಡಿಯಾ ಇರಲ್ಲ. ಬರೀ ಕೆಲವೊಂದ್ಸಲ ಏನು ಮಾಡ್ತೀವಿ, ಆ ನದಿ ಉಗಮ ಸ್ಥಾನ ನೋಡ್ತೀವಿ, ಎಲ್ಲಿ ಹೋಗಿ ಯಾವ ಒಂದು ಟ್ರಿಬ್ಯೂಟರಿಗೆ ಅಥವಾ ಉಪನದಿಗೆ ಜಾಯ್ನ್ ಆಗುತ್ತೆ ಅಂತ ನೋಡ್ತೀವಿ, ಯಾವ ರಾಜ್ಯಗಳಲ್ಲಿ ಅದು ಹೋಗುತ್ತೆ, ಆ ನದಿ ಹೋಗುವಂತಹ ದಾರಿಯಲ್ಲಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ಇದೆಯಾ, ವೈಲ್ಡ್ ಲೈಫ್ ಸೆಂಚುರಿ ಇದೆಯಾ, ಈ ಥರ ಹಲವಾರು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಮಿಸ್ ಮಾಡಿರ್ತೀವಿ. ಸೊ ಹಾಗಾಗಿ UPSC ಏನು ಕೇಳಿತ್ತು 2019ರಲ್ಲಿ ಆ ಪ್ರಶ್ನೆನ ಇಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಇಲ್ಲಿ ತಮಗೆಲ್ಲ ಒಂದು ಎಲಿಮಿನೇಷನ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಅಕಸ್ಮಾತ್ ನಾನೇನೋ ಹೊಸಬ, ನನಗೆ ಇದೇನೂ ಗೊತ್ತಿಲ್ಲ, ಬಟ್ ಜನರಲ್ ನಾಲೆಜ್ ಇದೆ, ಕಾಮನ್ ಸೆನ್ಸ್ ಇದೆ, ಸ್ವಲ್ಪ ಪ್ರಪಂಚ ಜ್ಞಾನ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ನಾಲೆಜ್ ಇಲ್ಲ ಅಂದ್ರೂ ಹೇಗೆ ಈ ಕ್ವಶನನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಯಾರೆಲ್ಲ ಹೊಸಬರಿದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೆಲಿಗ್ರಾಮ್ ಅಫಿಷಿಯಲ್ ಚಾನಲ್ ಇದೆ, KS ಗುರೂಜಿ ಅಫಿಷಿಯಲ್ ಅಂತ, ಅದನ್ನು ಕೂಡ ಜಾಯ್ನ್ ಆಗಿ. ವೈ? ಯಾಕಂದರೆ ನಮ್ಮ ಹಲವಾರು ಸರ್ವಿಸಸ್ ಲೈಕ್ ಡೈಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ವಿಡಿಯೋ ಕ್ಲಾಸಸ್ ಆನ್ ಯೂಟ್ಯೂಬ್, ವೀಕ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್, ಗೈಡೆನ್ಸ್ ಆನ್ ಯೂಟ್ಯೂಬ್ ಆ್ಯಂಡ್ ಟೆಲಿಗ್ರಾಮ್ ಆ್ಯಂಡ್ ಡೈಲಿ ಕ್ವಿಸ್, ಜೊತೆಗೆ ಇನ್ನೂ ಹಲವಾರು ಇನಿಷಿಯೇಟಿವ್ಸ್ನ ಅಥವಾ ಅದರ ನೋಟಿಫಿಕೇಷನ್ ನಿಮಗೆ ರೀಚ್ ಆಗಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಪ್ರತಿ ನೋಟಿಫಿಕೇಷನ್, ಪ್ರತಿ ಅಪ್ಡೇಟ್ನ ನಾವು ಮೊದಲು ಅನೌನ್ಸ್ ಮಾಡೋದೇ ಟೆಲಿಗ್ರಾಮಲ್ಲಿ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಸೊ ಬಿಫೋರ್ ಫಸ್ಟ್ ಆರ್ಟಿಕಲ್, ಇವತ್ತಿನ ಕ್ವಶನ್ ನಂಬರ್ 1 ಎಲ್ಲರೂ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಬೇಕು. ಏನು ಹೇಳುತ್ತೆ ಕ್ವಶನು? 2022ರ 2022 ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ವಾಸ್ ಹೆಲ್ಡ್ ಇನ್. 2022ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೀತು? ನಿಮ್ಮ ಆಪ್ಷನ್ಸ್: ಇಂಡಿಯಾ, ಜಪಾನ್, ಚೈನಾ, USA. ಸ್ನೇಹಿತರೆ, ಇಲ್ಲೂ ಸಹ ತಕ್ಕ ಮಟ್ಟಿಗೆ ನಾವು ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಮಾಡ್ಬೋದು. ಬೇಕು ಅಂತಲೇ ನಾನು ಈ ಥರ ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾಕೆ ಹೇಳಿ, ಜಸ್ಟ್ ಅಬ್ಸರ್ವೇಷನ್ ಮಾಡಿ. ತಾವೆಲ್ಲ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ದು ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ನಿಮಗೆ ಒಂದೇನು ಗೊತ್ತಾಗುತ್ತೆ, ಈ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇಂಡಿಯಾದಲ್ಲಿ ನಡೀತಾ ಇಲ್ಲ. ಅಕಸ್ಮಾತ್ ನಡೆದಿದ್ದರೆ ಎವ್ರಿ ಡೇ ನಿಮಗೆ ಫ್ರಂಟ್ ಪೇಜಲ್ಲಿ ಅದರ ರಿಲೇಟೆಡ್ ದೊಡ್ಡ ನ್ಯೂಸ್ ಆರ್ಟಿಕಲ್ ಬರ್ತಾಯಿತ್ತು. ಸೊ ಹಾಗಾಗಿ ಕಾಮನ್ ನಾಲೆಜ್. ಸೊ ಅಷ್ಟು ನಿಮ್ಮ ಕಿವಿಗೆ ಬಿದ್ದಿಲ್ಲ ಅಂದರೆ ಇಂಡಿಯಾನ ಎಲಿಮಿನೇಟ್ ಮಾಡ್ಬೋದು. ಸೊ ಇಂಡಿಯಾದಲ್ಲಿ, ಭಾರತದಲ್ಲಿ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ಒಂದು ಎಲಿಮಿನೇಟ್ ಮಾಡಿದ್ರೆ ಇನ್ನೂ 3 ಆನ್ಸರ್ಸ್ ಉಳಿತಲ್ಲ. ಇದೇ ಥರ ಮಿಕ್ಕೆರಡು ರಾಂಗ್ ಆನ್ಸರ್ಸ್ನ ಎಲಿಮಿನೇಟ್ ಮಾಡಿ ಯಾವುದು ರೈಟ್ ಆನ್ಸರ್, ಯಾವ ದೇಶದಲ್ಲಿ ನಡೀತಾ ಇದೆ, ಇನ್ನೂ ನಡೀತಾ ಇದೆ, ಸೊ ಆ ದೇಶದ ಹೆಸರನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಬೇಕು. ಇರಲಿ. ಸೊ ಏನಾಯಿತು, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ಭಾರತದ ಹೆಮ್ಮೆಯ ಪುತ್ರ ಯಾರು? ನೀರಜ್ ಚೋಪ್ರಾ. ಟೋಕಿಯೋ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಂತಹ ವ್ಯಕ್ತಿ. ಅದರ ಮುಖಾಂತರ ಎಷ್ಟೋ ಜನ ಯಂಗ್ ಏಜ್ ಅವರಿಗೆ, ಹುಡುಗಿಯರಿಗೆ ಸೊ ಇನ್ಸ್ಪಿರೇಷನ್ ಆದಂಥವ್ರು, ಐಡಲ್ ಆದಂಥವ್ರು, ರೋಲ್ ಮಾಡೆಲ್ ಆದಂಥವ್ರು, ಅವರು ತಮ್ಮ ಹಾರ್ಡ್ ವರ್ಕ್, ಸತತ ಪ್ರಯತ್ನದಿಂದ, ಸ್ಯಾಕ್ರಿಫೈಸಿಂದ ಇನ್ನೊಂದು ಪದಕ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಬಟ್ ಇದು ಐತಿಹಾಸಿಕ ಅಂತ ಯಾಕೆ ನಾವು ಕರಿತೀವಿ? ಯಾಕಂದರೆ ಈ ಒಂದು ವಿಶ್ವ ಚಾಂಪಿಯನ್ಶಿಪ್ಪಲ್ಲಿ 19 ವರ್ಷಗಳ ನಂತರ ಭಾರತಕ್ಕೆ 2ನೇ ಪದಕ ಬಂದಿದೆ. ಅಂದರೆ 2003ರಲ್ಲಿ ಅಂಜು ಬಾಬಿ ಜಾರ್ಜ್ ಏನಿದ್ರು, ಅವರು ಲಾಂಗ್ ಜಂಪ್ ಒಂದು ಈ ಸ್ಪೋರ್ಟಲ್ಲಿ ಭಾರತಕ್ಕೆ ಕಂಚಿನ ಪದಕ ಗೆದ್ದುಕೊಟ್ಟಿದ್ರು. ಅದಾದಮೇಲೆ 19 ವರ್ಷ ಆಯಿತು, ಎಷ್ಟೋ ಸರಿ ಈ ಸ್ಪೋರ್ಟ್ಸ್ ನಡೀತಾ, ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಆದರೂ ಸಹ
ಭಾರತಕ್ಕೆ ಯಾವುದೇ ಪದಕ ಬಂದಿರಲಿಲ್ಲ. ಬಟ್ ಅಂತಹ ಒಂದು ಅಚೀವ್ಮೆಂಟ್ ಇವಾಗ ನೀರಜ್ ಚೋಪ್ರಾ ಅವರ ಮುಖಾಂತರ ಆಗಿದೆ. ಸೊ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಟು ನೀರಜ್ ಚೋಪ್ರಾ. ತಾವು ಸಹ ವಿಶ್ ಮಾಡಿ. ಸೊ ಟ್ವಿಟರ್ ಇರುತ್ತೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರುತ್ತೆ, ವಿಶ್ ಮಾಡಿ, ಏನು ತಪ್ಪಿಲ್ಲ. ಯಾರಾದರೂ ಏನಾದರೂ ಸಾಧನೆ ಮಾಡಿದಾಗ ಮುಕ್ತ ಮನಸ್ಸಿಂದ ವಿಶ್ ಮಾಡಿ. ಸೊ ಅದರ ಒಂದು ಪಾಸಿಟಿವ್ ವೈಬ್ಸ್ ನಿಮಗೂ ಸಹ ತಟ್ಟುತ್ತೆ, ನಿಮಗೂ ಸಹ ಒಳ್ಳೆಯದಾಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ನೀರಜ್ ಚೋಪ್ರಾ. ಸೊ ಅವರು ಭಾರತಕ್ಕೆ 19 ವರ್ಷಗಳ ನಂತರ ಬೆಳ್ಳಿ ಪದಕ ತಂದುಕೊಡೋ ಮೂಲಕ ಭಾರತಕ್ಕೆ 2ನೇ ಪದಕ ಗೆದ್ದುಕೊಟ್ಟಿದ್ದಾರೆ. ಮೊದಲನೇವರು ಯಾರು? ಅಂಜು ಬಾಬಿ ಜಾರ್ಜ್ 2003ಯಲ್ಲಿ. ಹಾಗಾದರೆ 2ನೇ ಸ್ಥಾನದಲ್ಲಿ ನೀರಜ್ ಚೋಪ್ರಾ ಇದ್ದಾರಲ್ವಾ. ಮೊದಲನೇ ಸ್ಥಾನ ಯಾರಿಗೆ ಹೋಗಿದೆ? ಗ್ರೆನೇಡಾ ಅನ್ನೋ ಒಂದು ದೇಶ, ಪುಟ್ಟ ದೇಶ, ಐಲ್ಯಾಂಡ್ ನೇಷನ್, ಅದು ದ್ವೀಪ ರಾಷ್ಟ್ರ ಅಂತ ಕರಿತೀವಿ. ನನಗೂ ಸಹ ಗೊತ್ತಿರಲಿಲ್ಲ, ನಿನ್ನೆವರೆಗೂ ಗ್ರೆನೇಡಾ ಎಲ್ಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂಥ ಪುಟ್ಟ ರಾಷ್ಟ್ರದಿಂದ ಬಂದಂಥ ಒಬ್ಬ ಸ್ಪೋರ್ಟ್ಸ್ಮನ್ ಆ್ಯಂಡರ್ಸನ್ ಪೀಟರ್ಸ್ ಅವರು 90.54 ಮೀಟರ್ಸ್ ಅಷ್ಟು ದೂರ ಜಾವ್ಲಿನ್ ಎಸೆಯೋದರ ಮುಖಾಂತರ ಫಸ್ಟ್ ಪ್ಲೇಸ್ ತಮ್ಮದಾಗಿಸ್ಕೊಂಡಿದ್ದಾರೆ. ಸೊ ಇದ್ರ ಜೊತೆಗೆ ಚಿನ್ನದ ಪದಕ ಸಹ ಗೆದ್ದಿದ್ದಾರೆ. ಸೊ ಫಸ್ಟ್ ಪ್ಲೇಸ್ ಯಾರಿಗೆ ಹೋಗಿದೆ? ಆ್ಯಂಡರ್ಸನ್ ಪೀಟರ್ಸ್. ಯಾವ ದೇಶದವರು? ಗ್ರೆನೇಡಾ. ಸೊ ಈ ಥರ ಯಾವುದಾದ್ರೂ ಗೊತ್ತಿಲ್ಲದಿರೋ ದೇಶ ಬಂದರೆ, ಅದು ಈ ಥರ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಕಾಂಟೆಕ್ಸ್ಟಲ್ಲಿ ಬಂದರೆ ಇಮಿಡಿಯೇಟ್ಲಿ ಮ್ಯಾಪ್ ಓಪನ್ ಮಾಡಿ. ಎಲ್ಲರ ಹತ್ರ ಮೊಬೈಲ್ ಫೋನ್ ಇರುತ್ತಲ್ಲ, ಯಾವುದಕ್ಕೂ ಬಳಸ್ತೀರಾ, ಏನು ಮಾಡಿ, ಸುಮ್ಮನೆ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಗ್ರೆನೇಡಾ ಅಂತ ಟೈಪ್ ಮಾಡಿ, ಕರೆಕ್ಟಾಗಿ ಕರ್ಕೊಂಡೋಗಿ ಅಲ್ಲೇ ನಿಲ್ಲಿಸುತ್ತೆ ನಿಮಗೆ. ಸೊ ಈ ಥರ ಮ್ಯಾಪ್ ರೀಡಿಂಗ್ ವಿತ್ ವಿಜುವಲೈಸೇಷನ್ ನೀವು ಮಾಡಿದ್ರೆ, ಅಥವಾ ಪಿಕ್ಚರ್ ನೋಡೋದ್ರ ಮುಖಾಂತರ ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಮರೆಯುವಂಥ ಚಾನ್ಸಸ್ ಇರಲ್ಲ. ಸೊ ಇಂಥ ಕ್ವಶನ್ಸ್ ಡೆಫಿನೆಟ್ಲಿ ಕೇಳ್ತಾರೆ, PC ಆಗಿರಲಿ, PSC ಆಗಿರಲಿ, ಆ್ಯಂಡ್ ಈವನ್ IAS ಕೂಡ ಕೇಳ್ತಾರೆ. ಯಾವುದು ತುಂಬ ನ್ಯೂಸಲ್ಲಿರುತ್ತಲ್ಲ ಅಂಥ ಪ್ಲೇಸಸ್ನೇ ಕೇಳ್ತಾರೆ. ಅಥವಾ ಅದು ಸುತ್ತಮುತ್ತ ಇರುವಂತಹ ಸಿ ಆಗಿರ್ಬೋದು, ಓಷನ್ ಆಗಿರ್ಬೋದು, ಅದು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಹಿಂಗಿರಬೇಕು. ಈ ಥರ ಯಾವುದಾದ್ರು ಅವಾರ್ಡ್ ಬಂದರೆ, ಯಾವುದಾದ್ರು ವ್ಯಕ್ತಿ ನ್ಯೂಸಲ್ಲಿದ್ದರೆ ಅವ್ರ ದೇಶ ಯಾವುದು, ಅಥವಾ ಎಲ್ಲೊಂದು ಕಾಳ್ಗಿ ಚಿತ್ತು ಅಂದ್ಕೊಳ್ಳಿ, ಆ ದೇಶ ಎಲ್ಲಿ ಬರುತ್ತೆ, ಜಸ್ಟ್ ಹಾರ್ಡ್ಲಿ 1 ನಿಮಿಷ ತೊಗೊಳುತ್ತೆ. ಮೊಬೈಲ್ ಫೋನ್ ಓಪನ್ ಮಾಡೋದು, ಟೈಪ್ ಮಾಡೋದು, ಕರೆಕ್ಟಾಗಿ ಮ್ಯಾಪು ಅಲ್ಲೇ ಮಾರ್ಕ್ ಮಾಡಿ ತೋರಿಸುತ್ತಲ್ಲ, ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ನಿಮಗೆ. ಅದಕ್ಕೆ ಸಪ್ರೇಟ್ ಟೈಮ್ ಎತ್ತಿಡೋ ಅವಶ್ಯಕತೆ ಇಲ್ಲ. ಊಟ ಮಾಡುವಾಗ ಅಥವಾ ಮಲಗೋ ಮುಂಚೆ ನಿದ್ದೆ ಬಂದಿಲ್ಲ ಅಂದರೆ ಒಂದು 2 ನಿಮಿಷ ಈ ಥರ ಕೆಲಸಕ್ಕೆ ಎತ್ತಿಡಿ. ಸೊ ಗ್ರೆನೇಡಾ ಎಲ್ಲಿ ಬರುತ್ತೆ? ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ, ಇದು ಎರಡರ ಮಧ್ಯೆ ಗ್ರೆನೇಡಾ ಅನ್ನೋ ಒಂದು ಪುಟ್ಟ ದೇಶ, ದ್ವೀಪ ರಾಷ್ಟ್ರ, ಅದು ಅಲ್ಲಿ ಬರುತ್ತೆ. ಸೊ ಅಲ್ಲಿಯ ಸಿಟಿಸನ್ ಆದಂತಹ ಪೀಟರ್ಸ್ ಅವರು 90.54 ಇಷ್ಟು ದೂರ ಜಾವ್ಲಿನ್ ಎಸೆಯೋದರ ಮುಖಾಂತರ ಚಿನ್ನದ ಪದಕ ಗೆದ್ದಿದ್ದಾರೆ. ಸೊ ಇಷ್ಟಾಯಿತು. ನೆಕ್ಸ್ಟು ಭಾರತಕ್ಕೆ ಎಷ್ಟನೇ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪದಕ ಇದು, ಅದು ಗೊತ್ತಾಯಿತು. ಬೆಳ್ಳಿ ಪದಕ ಯಾರು ಗೆದ್ದವರು ಗೊತ್ತಾಯಿತು. ಮೊದಲನೇದಾಗಿ ಭಾರತಕ್ಕೆ ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ ಪದಕ ತಂದುಕೊಟ್ಟವ್ರು ಯಾರು ಗೊತ್ತಾಯಿತು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ 2022ರ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇದು ಯಾವ ದೇಶದಲ್ಲಿ ನಡೆಯಿತು? ಸೊ ಅಗೇನ್ ಏನು ಮಾಡಬೇಕು? ಮ್ಯಾಪ್ ಓಪನ್ ಮಾಡಿ ಅಲ್ಲಿ ನೋಡಿ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಒರೆಗಾನ್ ಅನ್ನೋ ಒಂದು ಪುಟ್ಟ ರಾಷ್ಟ್ರ ಎಲ್ಲಿ USA ಪುಟ್ಟ ಸ್ಟೇಟ್, ಅದು ಆ್ಯಕ್ಚುಲಿ ರಾಷ್ಟ್ರ ಅಲ್ಲ, ಸಾರಿ, USA ಒಂದು ಸ್ಟೇಟ್, ಒರೆಗಾನ್ ಅನ್ನೋ ಸ್ಟೇಟಲ್ಲಿ ನಡೀತಾ ಇದೆ 2022 ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಇದು ಎಷ್ಟನೇ ಎಡಿಷನ್ ಅಂತ ಕೇಳಿದ್ರೆ 18th ಎಡಿಷನ್. ನೆನಪಿರಲಿ, 18th ಎಡಿಷನ್. ಸೊ 18th ಎಡಿಷನ್ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು? 2022ರಲ್ಲಿ ಒರೆಗಾನ್ ಅನ್ನೋ ಒಂದು ಸ್ಟೇಟಲ್ಲಿ, ಆ ಸ್ಟೇಟಲ್ಲಿದೆ, USA ಸೊ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟು ಡಿಜಿಟಲ್ ಜ್ಯೋತಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಈ ಟಾಪಿಕ್ನ ಎಲ್ಲರೂ ಕ್ಲಿಯರಾಗಿ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಗೊತ್ತಿರೋಂಥ 10 ಜನ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿ. ಏನು ಡಿಜಿಟಲ್ ಜ್ಯೋತಿ ಅಂದರೆ? ಆಜಾದಿ ಕಾ ಅಮೃತ್ ಮಹೋತ್ಸವ್, ಇದ್ರ ಬಗ್ಗೆ ಕೇಳಿರ್ತೀರ. ಕಳೆದ 1 ವರ್ಷದಿಂದ ಕೇಂದ್ರ ಸರ್ಕಾರ ಪದೇ ಈ ಒಂದು ಸೆಂಟೆನ್ಸ್ನ ಅಥವಾ ಈ ವರ್ಡ್ನ ಬಳಸ್ತಾ ಇದೆ. ಏನಂದರೆ ಅಮೃತ್ ಮಹೋತ್ಸವ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಯಾವಾಗುತ್ತೆ? ಬರುವಂಥ August 15ಗೆ. ಸೊ ಅದರ ಒಂದು ಅಂಗವಾಗಿ ನಮಗೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರು, ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಒಂದು ಸ್ಯಾಕ್ರಿಫೈಸ್ ಆಗಿರ್ಬೋದು ಅಥವಾ ತ್ಯಾಗ ಬಲಿದಾನ ಆಗಿರ್ಬೋದು, ಅದರ ಸ್ಮರಣಾರ್ಥಕವಾಗಿ ಡೆಲ್ಲಿಯಲ್ಲಿರುವಂಥ ಸೆಂಟ್ರಲ್ ಪಾರ್ಕಲ್ಲಿ ಈ ಥರ ಲ್ಯಾಂಪ್ನ ಅನಾವರಣ ಮಾಡಲಾಗಿದೆ. ಡಿಜಿಟಲ್ ಜ್ಯೋತಿ ಅದಕ್ಕೆ ಅನ್ನೋದು, ಕರೆಂಟಿಂದ ಅದು ಚಾರ್ಜ್ ಇದೆ. ಅದರ ವಿಶೇಷತೆ ಏನು ಗೊತ್ತಾ? ನಾವೆಲ್ಲರೂ ಒಂದು ಪೋರ್ಟಲ್ ಹೆಸರು ಹೇಳಿದೆ. ಅದರ ಹೆಸರು digitaltribute.in ಅಂತ. ಈ ಒಂದು ಪೋರ್ಟಲ್ ಅನಾವರಣ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ. ಸೊ ಇಲ್ಲಿ ಹೋಗಿ ಈ ವೆಬ್ಸೈಟ್ಗೆ ನೀವು ಹೋದರೆ ಪೇ ಟ್ರೈಬ್ಯೂಟ್ ಅಂತ ಒಂದು ಬಟನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ ನಿಮ್ಮದೊಂದು ಸೆಲ್ಫಿ ಪಿಕ್ಚರ್, ನಿಮ್ಮದೊಂದು ಇಮೇಜಲ್ಲಿ ಅಪ್ಲೋಡ್ ಮಾಡಿದ್ರೆ ಇದೇನಾಗುತ್ತೆ, ಇನ್ನಷ್ಟು ಪ್ರಕಾಶಮಾನವಾಗಿ ಹೊಮ್ಮುತ್ತೆ.
ಪ್ರಕಾಶಮಾನವಾಗುತ್ತೆ. ಸೊ 3 ದಿನದಲ್ಲಿ ಏನೂ ಲೈಟೇ ಕಾಣಿಸ್ತಾ ಇರಲಿಲ್ಲ, ಅಂಥ ಲೈಟು ಈ ಲೆವೆಲ್ ಕಾಣಿಸ್ತಾ ಇದೆ ಇವಾಗ. ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಸುಮಾರು 1.2 ಬಿಲಿಯನಷ್ಟು ನಮ್ಮ ಪಾಪ್ಯುಲೇಷನ್ ಇದೆ. ಸೊ ಅದರಲ್ಲಿ ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ಮೊಬೈಲ್ ಇಲ್ಲದವರು ಬಿಟ್ಬಿಡಿ. ಮಿಕ್ಕವರಾದರೂ ನಮ್ಮಂತಹ ತಿಳುವಳಿಕೆ ಇರೋರು, ಯಾರ ಹತ್ರ ಮೊಬೈಲ್ ಫೋನ್ ಇದೆ ಅವ್ರ ಹತ್ರ ಈ ಒಂದು ಕೆಲಸ ಮಾಡಿಸೋಣ ಅಂತೆ. ಸೊ ನಾನು ಕ್ಲಾಸ್ ಶುರು ಆಗೋ ಮುಂಚೆ ಈ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಪೇ ಟ್ರೈಬ್ಯೂಟ್ ಅಂತ ಕೊಟ್ಟು ನನ್ನ ಪಿಕ್ಚರ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಸಹ ಈ ಥರ ಮಾಡಿ ಕೆಳಗಡೆ ಡನ್ ಅಂತ ಒಂದು ಥಮ್ಸಪ್ ಕೊಡಿ. ಜೊತೆಗೆ ನೀವು ಎಷ್ಟು ಜನಕ್ಕೆ ಇದನ್ನು ಮಾಡೋಕ್ಕೆ ಹೇಳಿದ್ದೀರಾ ಆ ನಂಬರ್ ಸಹಿತ ಬರೀರಿ. ನಾನು 25 ಜನ ಎಣಿಸಿ ಅವರಿಗೆ ಮಾಡು ಅಂತ ಹೇಳಿ ಮೆಸೇಜ್ ಮಾಡಿ, ಕಾಲ್ ಮಾಡಿ ಹೇಳಿದ್ದೀನಿ. ಸೊ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಇದು. ಯಾರಿಗೆ? ನಮ್ಮ ಜೊತೆ ಇಲ್ಲದೇ ಇರ್ಬೋದು ಇವಾಗ ಸದ್ಯಕ್ಕೆ. ಅಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಇಲ್ಲದೇ ಇದ್ದರೂ ಸಹ ಅವರ ಥಾಟ್ಸ್, ಅವರ ಸ್ಯಾಕ್ರಿಫೈಸ್, ಅವರ ಪ್ರಿನ್ಸಿಪಲ್ಸ್ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಸೊ ಆ ಥಾಟ್ಸ್, ಆ ಸ್ಯಾಕ್ರಿಫೈಸಸ್, ಆ ಇನೋವೇಷನ್ಸ್, ಆ ಐಡಿಯಾಸ್ ಅವೆಲ್ಲ ಅಮರ, ಅದಕ್ಕೆ ಸಾವೇ ಇಲ್ಲ. ಸೊ ಅವರಿಗೆ ಒಂದು ಟ್ರೈಬ್ಯೂಟ್ ಕೊಡಲಿಕ್ಕಾಗಿ ನಾವೆಲ್ಲ ಈ ಕೆಲಸನ ತಪ್ಪದೇ ಮಾಡಬೇಕು. ಸೊ ಎಲ್ಲರೂ ನೀವು ಸಹ ಮಾಡಿ, ನಾನು ಮಾಡಿದ್ದೀನಿ. ಮಾಡಿದ ತಕ್ಷಣ ಥಮ್ಸಪ್ ಹಾಕಿ, ಜೊತೆಗೆ ಮಿನಿಮಮ್ 10 ಜನಕ್ಕೆ ಈ ಒಂದು ವಿಷಯನ ಮುಟ್ಟಿಸಿ. ಎಲ್ಲರ ಹತ್ರ ಮೊಬೈಲ್ ಫೋನ್ ಇರುತ್ತಲ್ಲ, ಅವ್ರ ಹತ್ರ ಒಂದು 2 ನಿಮಿಷ ಆಗುತ್ತೆ ಈ ವೆಬ್ಸೈಟ್ಗೆ ಹೋಗಿ. ಏನು ಹೆಸರು? digitaltribute.in, digitaltribute.in. ಇಲ್ಲಿ ಹೋಗಿ ಪೇ ಟ್ರೈಬ್ಯೂಟ್ ಅಂತ ಒತ್ತಿ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೆ ಹೇಳಿ. ಸೊ ಏನಿಲ್ಲ, ಇಷ್ಟು ಮಾಡಿದ್ರೆ ನಿಮ್ಮದೊಂದು 2 ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಸ್ಪೆಂಡ್ ಮಾಡೋದು ಕಮ್ಮಿ ಆಗುತ್ತೆ. ಬಟ್ ದೇಶಕ್ಕೋಸ್ಕರ ಏನೋ ಮಾಡಿದ್ದೀವಿ ಅನ್ನೋ ಒಂದು ಭಾವನೆ ಆದರೂ ಬರುತ್ತೆ. ಸೊ ಇರಲಿ. ನೆಕ್ಸ್ಟ್ ಕ್ವಶನು, ನ್ಯಾಷನಲ್ ಇಂಜಿನಿಯರ್ಸ್ ಡೇ ಸೆಲೆಬ್ರೇಟೆಡ್ ಆನ್ 15 ಸೆಪ್ಟೆಂಬರ್, 14 ನವಂಬರ್, 24 ಜುಲೈ ಯಾವುದೂ ಅಲ್ಲ. ಸೊ ಇಂಪಾರ್ಟೆಂಟ್ ಡೇ ಕುರಿತಂತೆ ಪ್ರಶ್ನೆ ಕೇಳ್ತಾರೆ ಎಲ್ಲ ಎಕ್ಸಾಮಲ್ಲೂ. ಅದರಲ್ಲೂ ಈ ಥರ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಡೇ ಅಂತ ಪ್ರಶ್ನೆಗಳನ್ನು ತಪ್ಪದೇ ಕೇಳ್ತಾರೆ. ಸೊ ನನಗೆ ನೀವೇನು ಮಾಡಬೇಕು, ರೈಟ್ ಆನ್ಸರ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ್ರ ಜೊತೆಗೆ ನ್ಯಾಷನಲ್ ಇಂಜಿನಿಯರ್ಸ್ ಡೇನ ಆ ದಿನದಂದೇ ಯಾಕೆ ನಾವು ಆಚರಿಸ್ತೀವಿ, ಯಾವ ಸಿಗ್ನಿಫಿಕೆಂಟ್ ಪರ್ಸನಾಲಿಟಿ, ಯಾವ ಮಹಾನ್ ವ್ಯಕ್ತಿ ಆ ದಿನ ಹುಟ್ಟಿದ್ರು, ಸೊ ಯಾರ ಬರ್ಡೇ ಇದೆ ಅವತ್ತು, ಸೊ ಅದನ್ನೂ ಸಹ ಬರಿಬೇಕು, ತಪ್ಪದೇ ಬರಿಬೇಕು. ನೆಕ್ಸ್ಟು, ನ್ಯಾಷನಲ್ ಇಂಜಿನಿಯರ್ಸ್ ಡೇ ಕಾಮನಾಗಿ ಕೇಳಿರ್ತೀವ, ಬಟ್ ಥರ್ಮಲ್ ಇಂಜಿನಿಯರ್ಸ್ ಡೇ ಅಂತ ಇದೆ ಗೊತ್ತಾ ನಿಮಗೆ? ನಾನು ಸಹ ಇನ್ಫ್ಯಾಕ್ಟ್ ಕೇಳಿರಲಿಲ್ಲ, ಟು ಬಿ ಫ್ರ್ಯಾಂಕ್. ನಿನ್ನೆ ಪೇಪರ್ ಓದಾಗಲೇ ಗೊತ್ತಾಗಿದೆ ನನಗೂ. ಎಷ್ಟೋ ಸರಿ ನಾನು ಪೇಪರ್ ಓದಿದ್ದೆ, ಕಳೆದ 8 ವರ್ಷದಿಂದ ರೆಗ್ಯುಲರಾಗಿ ಪೇಪರ್ ಓದ್ತಾ ಇದ್ದೀನಿ. ಬಟ್ ಈ ವಿಷಯ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ ಡೇ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಇದನ್ನು PIBಯಲ್ಲಿ ಕೊಟ್ಟಿದ್ದರು. ಸೊ ನೋಡಿ, ಎಷ್ಟೇ ಸೀರಿಯಸ್ ಆಗಿ ಓದ್ತಾ ಇದ್ರು ಅಲ್ಲೋ ಇಲ್ಲೊಂದು ಮಿಸ್ ಆಗಿರುತ್ತೆ. ಹಾಗಾಗಿನೇ 2 ಬೇಸಿಕ್ ಸೋರ್ಸಸ್ ಇಟ್ಕೊಂಡು 3rd ಒಂದು ಟೆರ್ಷರಿ ಸೋರ್ಸ್ ಇಟ್ಕೊಂಡಿರ್ತೀನಿ ನಾನು. ಹಿಂದೂ ಪ್ರಜಾವಾಣಿ ಆದ ತಕ್ಷಣ ನೈಟು PIBಯಲ್ಲಿ ನೋಡ್ತೀನಿ ಯಾವುದಾದ್ರೂ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆಯಾ ಅಂತ. ಸೊ ಇದ್ದರೆ ಡೆಫಿನೆಟ್ಲಿ ಅದನ್ನು ಸಹ ಕವರ್ ಮಾಡ್ತಾ ಇರ್ತೀನಿ. ಸೊ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ ಡೇ ನಿಮಗೂ ಸಹ ಹೊಸ ಕಾನ್ಸೆಪ್ಟು. ಯಾವಾಗ ಸೆಲೆಬ್ರೇಟ್ ಮಾಡಲಾಗುತ್ತೆ? 24th ಜುಲೈ, ಥರ್ಮಲ್ ಇಂಜಿನಿಯರ್ ಡೇ. ಸೊ ಥರ್ಮಲ್ ಅಂದರೆ ತಾವೆಲ್ಲ ಕೇಳಿರ್ತಾರ, ಥರ್ಮಲ್ ಪವರ್ ಪ್ಲಾಂಟ್, ಎಲ್ಲಿ ಕಲ್ಲಿದ್ದಲು ಬಳಸ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅಂತಹ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರಿಗೆ ನಾವು ಥರ್ಮಲ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಸೊ ಹೆವಿ ಉಷ್ಣಾಂಶ ಇರುತ್ತೆ ಅಲ್ಲಿ. ಸೊ ಅಲ್ಲಿ ತಮ್ಮ ಕಂಫರ್ಟ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ನಮಗೆಲ್ಲ ಈ ಕರೆಂಟ್ ಕೊಟ್ಟು ಬೆಳಕಲ್ಲಿ ಇಡಲಿಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾರೆ. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್, ಅವರ ಸ್ಯಾಕ್ರಿಫೈಸ್, ಅವರ ಶ್ರಮ, ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ, ಅದನ್ನು ಗುರುತಿಸಲಿಕ್ಕೆ ಈ ಒಂದು ದಿನಾಚರಣೆನ ನಾವು ಆಚರಿಸ್ತೀವಿ. ಯಾವಾಗ? 24th ಜುಲೈ ಎವ್ರಿ ಇಯರ್. ಸ್ನೇಹಿತರೆ, ಇನ್ನೊಂದಿಲ್ಲಿ ನೀವು ನಂಬಲಿಕ್ಕಿಲ್ಲ, ಇವಾಗಲೂ ಸಹ ನಮ್ಮ ದೇಶದಲ್ಲಿ 60% ಜಾಸ್ತಿ ಡಿಪೆಂಡೆನ್ಸಿ ಕೋಲ್ ಮೇಲಿದೆ, ಥರ್ಮಲ್ ಪವರ್ ಪ್ಲಾಂಟ್ ಮೇಲಿದೆ. ಸೊ ಈ ಥರ ಥರ್ಮಲ್ ಪವರ್ ಪ್ಲಾಂಟಿಂದ ಉತ್ಪತ್ತಿಯಾಗುವಂಥ ಎಲೆಕ್ಟ್ರಿಸಿಟಿ 60% ನಮ್ಮ ದೇಶದಲ್ಲಿ ಇವಾಗಲೂ ಬಳಕೆ ಆಗ್ತಾ ಇದೆ. ಇದಕ್ಕೆ ಹೆವಿ ಕಲ್ಲಿದ್ದಲು ಬೇಕಾ? ಕಲ್ಲಿದ್ದಲು ಬೇಕು ಅಂದರೆ ಅರಣ್ಯವನ್ನು ನಾಶ ಮಾಡಬೇಕಾ? ಸೊ ಅಲ್ಲೂ ಪರಿಸರ ಮಾಲಿನ್ಯ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಅದ್ರ ಜೊತೆಗೆ ಆ ಕಲ್ಲಿದ್ದಲು ಹಾಗೆ ತೆಗೆದುಕೊಂಡು ಬಂದು ಥರ್ಮಲ್ ಪವರ್ ಪ್ಲಾಂಟಲ್ಲಿ ಬಳಸೋಕ್ಕಾಗಲ್ಲ, ಅದನ್ನು ವಾಶ್ ಮಾಡಬೇಕು. ಅಲ್ಲೂ ಸಹ ಎಷ್ಟು ಪೊಲ್ಯೂಷನ್ ಆಗುತ್ತೆ, ಎಸ್ಪೆಷಲಿ ವಾಟರ್ ಪೊಲ್ಯೂಷನ್ ಆಗುತ್ತಾ. ಆ ನೀರು ಹರಿದೋಗಿ ಬೆಳೆಗಳಿಗೆ ಹೋಗ್ಬೋದು, ಮನುಷ್ಯರ ಹೊಟ್ಟೆಗೆ ಸೇರ್ಬೋದು, ಅಥವಾ ನದಿಗಳ ಮುಖಾಂತರ ಎಲ್ಲೋ ಬಳಸಲಿಕ್ಕೆ ಸೇರ್ಬೋದು. ಸೊ ಅಲ್ಲೂ ಸಹ ಪೊಲ್ಯೂಷನ್ ಆಗುತ್ತೆ, ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಾದಮೇಲೆ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಬಂದು ಅದನ್ನು ಬಳಸಿದಾಗ ಹೊಗೆ ಮುಖಾಂತರ ಇನ್ನೂ ಹೆವಿ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ 3 ಸಹ ಆಗುತ್ತೆ. ಈ ಹೊಗೆಯಿಂದ ಹೆಲ್ತ್ಗೂ ಎಫೆಕ್ಟ್ ಆಗುತ್ತೆ, ನಮ್ಮ ಎನ್ವೈರ್ಮೆಂಟಲ್ ಆಕ್ಸಿಜನ್ ಲೆವೆಲು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದರಿಂದ ಮತ್ತು ಆ್ಯಸಿಡ್ ರೇನ್ ಕೂಡ ಆಗುತ್ತೆ. ಇಂತಹ ಹಲವಾರು ಎಫೆಕ್ಟ್ಸ್ಗಳಿದ್ದಾವೆ. ಸೊ ನಿಮಗೇನಾದರೂ ಇದನ್ನು ಬಿಟ್ಟು ಇನ್ನೂ ಚೆನ್ನಾಗಿ ಇನ್ನೂ ವರ್ಸ್ಟ್ ಇರೋ ಎಫೆಕ್ಟ್ಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲಿ, ಬೇರೆಯವ್ರಿಗೆ ಸಹ ಹೆಲ್ಪ್ ಆಗುತ್ತೆ ಅದು. ಸೊ ಹಾಗಾಗಿ ಈ ಥರ್ಮಲ್ ಇಂಜಿನಿಯರ್ಸ್ ಅವರ ಪರಿಶ್ರಮ, ಅವರ ಸ್ಯಾಕ್ರಿಫೈಸ್ನ ನಾವು ಗುರುತಿಸಲಿಕ್ಕೆ
ಪ್ರತಿ ವರ್ಷ 24th ಜುಲೈ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ರೈಟ್. ನೆಕ್ಸ್ಟು ಥರ್ಮಲ್ ಎನರ್ಜಿ ಇದನ್ನು ಯಾರು ಕಂಡು ಹಿಡಿದ್ರು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ನೆನಪಿರಲಿ, ಥರ್ಮಲ್ ಎನರ್ಜಿ ಇದನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು, ಯಾವ ದೇಶದವರು? ಇಂಗ್ಲೆಂಡಿನ ಜೇಮ್ಸ್ ಪ್ರೆಸ್ಕಾಟ್ ಜೂಲ್ ಅಂತ. ಸೊ ಅವರು ಫಿಸಿಸಿಸ್ಟ್ ಆಗಿದ್ದರು, ಮ್ಯಾಥಮೆಟಿಷಿಯನ್ ಆಗಿದ್ದರು, ಜೊತೆಗೆ ಬ್ರೀವರ್ ಕೂಡ ಆಗಿದ್ದರು. ಸೊ ಬ್ರೀವರ್ ಅಂದರೆ ಆಲ್ಕೋಹಾಲ್, ತಮಗೆಲ್ಲ ಗೊತ್ತು. ಫಿಸಿಸಿಸ್ಟ್ ಆಗಿದ್ದರು, ಜೊತೆಗೆ ಮ್ಯಾಥಮೆಟಿಷಿಯನ್ ಕೂಡ ಆಗಿದ್ದರು. ಅವರು ಥರ್ಮಲ್ ಎನರ್ಜಿ ಅಂತ ಕಂಡುಹಿಡಿತಾರೆ. ಜೇಮ್ಸ್ ಪ್ರೆಸ್ಕಾಟ್ ಜೂಲ್ ಅಂತ ಅವ್ರ ಹೆಸರು. ಅದು ಕಂಡುಹಿಡಿದ ಮೇಲೆ ಸಪ್ರೇಟ್ ಬ್ರಾಂಚ್, ಥರ್ಮಲ್ ಎನರ್ಜಿ ಅಂತ ಸಪ್ರೇಟ್ ಬ್ರಾಂಚ್ ಮಾಡಿ ಫಿಸಿಕ್ಸಲ್ಲಿ ಅದರ ಸ್ಟಡೀಸ್ ಶುರು ಆಯಿತು. ಸೊ ಅದನ್ನು ನಾವು ಇವಾಗ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಥರ್ಮೋಡೈನಮಿಕ್ಸ್ ಅಂದರೆ ನೆನಪಲ್ಲಿ ಪ್ರಶ್ನೆ ಕೇಳ್ಬೋದು, ವಾಟ್ ಈಸ್ ಥರ್ಮೋಡೈನಮಿಕ್ಸ್ ಆರ್ ಥರ್ಮೋಡೈನಮಿಕ್ಸ್ ಈಸ್ ಅಂತ ಕೇಳಿದ್ರೆ, ಇಟ್ ಈಸ್ ದಿ ಸ್ಟಡಿ ಆಫ್ ಥರ್ಮಲ್ ಎನರ್ಜಿ. ಇಟ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ನ ಒಂದು ಭಾಗ, ಜೊತೆಗೆ ಥರ್ಮಲ್ ಎನರ್ಜಿ ಕುರಿತು ನಾವೇನು ಸ್ಟಡಿ ಮಾಡ್ತೀವಿ ಅದಕ್ಕೆ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಜೊತೆಗೆ ಹೆಸರು ನೆನಪಿರಬೇಕು, ಜೇಮ್ಸ್ ಪ್ರೆಸ್ಕಾಟ್ ಜೂಲ್. ಯಾರು? ಥರ್ಮಲ್ ಎನರ್ಜಿ ಕಂಡುಹಿಡಿದಂಥವರು. ಎಷ್ಟಾಯ್ತಾ? ನೆಕ್ಸ್ಟು ಇನ್ನೊಂದು ದಿನ ತುಂಬ ಇಂಪಾರ್ಟೆಂಟು, ಎಲ್ರಿಗೂ ಇಂಪಾರ್ಟೆಂಟ್ ಇದು. ಭೂಮಿ ಮೇಲೆ ಬರೀ ಮನುಷ್ಯ ಸಂಕುಲಕ್ಕಲ್ಲ, ಈವನ್ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಇಂಪಾರ್ಟೆಂಟ್ ದಿನ. ಯಾಕಂದರೆ ಕಣ್ಣಾರೆ ನೋಡ್ತೀವಿ ಆ ಪೇರೆಂಟ್ಸ್ ಸ್ಯಾಕ್ರಿಫೈಸ್. ಸೊ ಪೇರೆಂಟ್ಸ್ ಡೇ, ಇಂಟರ್ನ್ಯಾಷನಲ್ ಪೇರೆಂಟ್ಸ್ ಡೇ, ಅದಕ್ಕೆ ನಾನು ಇಂಟರ್ನ್ಯಾಷನಲ್ ಅಂತ ಹಾಕೋಬೋದು, ಹ್ಯಾಪಿ ಪೇರೆಂಟ್ಸ್ ಡೇ ಅಂತ ಹಾಕಿದ್ದೀನಿ. ಒಂದು ದಿನ ಲೇಟಾಗಿದೆ, ಬಟ್ ಎಲ್ರಿಗೂ ಸಹ, ಎಲ್ಲ ಪೇರೆಂಟ್ಸ್ಗೂ, ಇಂತಹ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಎಲ್ಲ ಹೀರೋಯಿನ್ಸ್ಗೂ ಹ್ಯಾಪಿ ಪೇರೆಂಟ್ಸ್ ಡೇ. ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ಈ ವರ್ಷ ನಾವು 24th ಜುಲೈ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಯೂಶ್ವಲಿ ಪ್ರತಿ ವರ್ಷ 24th ಜುಲೈ ಆಗಿರಲ್ಲ. ಅದಕ್ಕೆ ಫಿಕ್ಸ್ಡ್ ದಿನ ಯಾವುದು ಅಂದರೆ, ಪ್ರತಿ ತಿಂಗಳು, ಪ್ರತಿ ವರ್ಷ ಜುಲೈನ 4ನೇ ಸಂಡೇ, ಜುಲೈ ಮಂತಲ್ಲಿ ಬರುವಂತಹ 4ನೇ ಸಂಡೇ ಯಾವ ದಿನದಂದು ಬರುತ್ತಲ್ಲ ಆ ದಿನವನ್ನು ನಾವು ವಿಶ್ವ ಪೋಷಕರ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದನ್ನು ಮೊದಲ ಬಾರಿಗೆ ಆರಂಭಿಸಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ಯಲ್ಲಿ ಆರಂಭಿಸಲಾಯಿತು 1997ರಲ್ಲಿ. ಸೊ ಅಂದಿನಿಂದ ನಮ್ಮ ದೇಶದಲ್ಲೂ ಸಹ 24th ಜುಲೈ ನಾವು ವಿಶ್ವ ಪೋಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತು, ಜಗತ್ತಲ್ಲಿ ನೀವು ಯಾರ ಋಣ ಬೇಕಾದರೂ ತೀರಿಸ್ಬೋದು, ಬಟ್ ಪಾಲಕರ ಅಥವಾ ಪೋಷಕರ ಋಣ ಯಾವುದೇ ಕಾರಣಕ್ಕೂ ತೀರ್ಸೋಕ್ಕಾಗಲ್ಲ. ಪ್ರತಿದಿನ ಬೆಳಗ್ಗೆ ಕಣ್ಬಿಟ್ಟಾಗ್ಲೂ ಹೊಸ ದಿನ ನಮಗೆ ಭಿಕ್ಷೆ ಇದ್ದಂತೆ. ಅದು ನಮ್ಮ ಪೋಷಕರ ಕೊಡುಗೆ, ಜೊತೆಗೆ ದೇವರು ಕೊಟ್ಟಂಥ ಭಿಕ್ಷೆ. ಹಾಗಾಗಿ ಎವ್ರಿ ಡೇ ಶುಡ್ ಬಿ ಅ ವೆರಿ ಬ್ಯೂಟಿಫುಲ್ ಡೇ. ಕಣ್ಣು ತೆಗಿತಾ ಇದ್ದಂಗೆ ಥ್ಯಾಂಕ್ ಯು ಅಂತ ಹೇಳಬೇಕು ನೀವು ಪೇರೆಂಟ್ಸ್ಗೆ ಮತ್ತು ದೇವರಿಗೆ. ಹೇಳಿ ನಿಮ್ಮ ದಿನವನ್ನು ಶುರು ಮಾಡ್ಕೋಬೇಕು. ಯಾಕಂದರೆ ಹೊಸ ಆಪರ್ಚುನಿಟಿ, 24 ಗಂಟೆ ಸಿಗ್ತಾ ಇದೆ, ಏನೆಲ್ಲ ಮಾಡ್ಬೋದು ಲೆಕ್ಕ ಹಾಕಿ. ಸೊ ನೀವು ಹೇಳಿದ್ನಲ್ಲ, ಯಾರು ಋಣ ಆದರೂ ತೀರಿಸ್ಬೋದು, ಬಟ್ ಪೇರೆಂಟ್ಸ್ ಋಣ ತೀರಿಸೋಕ್ಕಾಗಲ್ಲ ಅಂತ. ಯಾಕೆ ಹೇಳಿ? ಇನಿಷಿಯಲ್ ಟೈಮ್ ಹಿಡ್ಕೊಳ್ಳಿ ನೀವು. ಒಂದು ಮಗುವಿನ ಜನನ ಆದಾಗಿಂದ 4 ರಿಂದ 5 ವರ್ಷದವರೆಗೆ ಆ ಮಗು ಇಂಡಿಪೆಂಡಾಗಿ ಏನೂ ಮಾಡೋಕ್ಕಾಗಲ್ಲ. A to Z ಎವ್ರಿಥಿಂಗ್. ಅಂದರೆ ಸರಿಸುಮಾರು ಆ ಮಗುವಿನ ಜೀವನದ ಸ್ಟಾರ್ಟಿಂಗ್ 1000 ಇಂದ 1200 ಡೇಸ್, 1000ದಿಂದ 1200 ದಿನಗಳು ಕಂಪ್ಲೀಟ್ಲಿ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ತಿನ್ನೋದು, ಉಣ್ಣೋದು, ಮಲಗೋದು, ಅವ್ನು ಕಾಡೋದು ಅಥವಾ ಅವಳು ಕಾಡೋದು. ಸೊ ಆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್, ಟೆನ್ಷನ್, ಸ್ಟ್ರೆಸ್ ಬೇರ್ ಮಾಡಿಕೊಂಡು ಅಥವಾ ಸಹಿಸ್ಕೊಂಡು ಬೆಳೆಸಿ ದೊಡ್ಡವ್ರನ್ನ ಮಾಡ್ತಾರೆ. ಸೊ ಹಾಗಾಗಿ ನೀವು ಅದಕ್ಕೆ ಹೇಳಿದ್ದು ನಾನು, ಏನೆಲ್ಲ ತೀರಿಸಿದ್ರು ಆ 1000ರಿಂದ 1500 ದಿನ ಇದೆಯಲ್ಲ, ಅದನ್ನು ಎಷ್ಟೇ ಕೋಟಿಗಟ್ಟಲೆ ಕೊಟ್ಟು ನೀವು ತೀರ್ಸೋಕ್ಕಾಗಲ್ಲ. ಹೇಗೆ ತೀರಿಸ್ಬೋದು? ನೀವು ದೊಡ್ಡವರಾದಮೇಲೆ, ಅವರು ಡಿಪೆಂಡೆಂಟ್ಸ್ ಆದಮೇಲೆ, ಪೇರೆಂಟ್ಸು ನಮ್ಮ ಮೇಲೆ ಡಿಪೆಂಡ್ ಆಗ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆಯನ್ನು ನೋಡ್ಕೊಳ್ಳೋದು, ಅವರಿಗೆ ಥ್ಯಾಂಕ್ಸ್ ಹೇಳೋದು, ಅಥವಾ ಅವರಿಗೆ ಖುಷಿ ಪಡಿಸೋಕ್ಕೆ ಪ್ರಯತ್ನ ಪಡೋದು. ಸೊ ನಾವು ಜಗತ್ತಲ್ಲಿ ಪೇರೆಂಟ್ಸ್ ಬಿಟ್ಟು ಬೇರೆಯವ್ರಿಗೆಲ್ಲ ಇಂಪ್ರೆಸ್ ಮಾಡೋಕೆ ಹೋಗ್ತೀವಿ. ಆಫೀಸಲ್ಲಿ ಬಾಸ್ನ, ನಮ್ಮ ಕೊಲೀಗ್ಸ್ನ, ಗರ್ಲ್ ಫ್ರೆಂಡ್ಸ್ನ, ಯಾರೋ ದಾರಿಲಿ ಹೋಗೋರನ್ನ. ಸೊ ಎಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕೆ ನಾವು ಸದಾ ಪ್ರಯತ್ನ ಪಡ್ತೀವಿ. ಬಟ್ ಮನೇಲಿ ಅಪ್ಪ ಅಮ್ಮನ ಇಂಪ್ರೆಸ್ ಮಾಡೋಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತೀರ ಹೇಳಿ? ಸೊ ಅವ್ರಿಗೆ ದುಡ್ಡು ಕೊಡೋದು ಬೇಡ, ನೀವು ದಿನಕ್ಕೆ 1 hour ಸ್ವಲ್ಪ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಾತಾಡ್ಬಿಟ್ರೆ ಸಾಕು. ಅವಶ್ಯಕತೆ ಇದ್ದಾಗ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಸಮಾಧಾನ ಹೇಳಿದ್ರೆ ಸಾಕು. ಯಾಕಂದರೆ ಹುಟ್ಟಿದಾಗಿಂದ ಒಂದು 25-26ನೇ ವಯಸ್ಸಿನವರೆಗೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಬಟ್ 25-26 ಅಥವಾ 30 ಆದಮೇಲೆ ಅವರು ಸ್ಲೋಲಿ ನಮ್ಮ ಮೇಲೆ ಡಿಪೆಂಡ್ ಆಗಿ ಶುರು ಆಗ್ತಾರೆ. ಸೊ ವೆರಿ ಇಮೋಷ್ನಲ್. ಹಾಗಾಗಿ ಪೋಷಕರ ದಿನಾಚರಣೆ ಎಲ್ರಿಗೊಂದು ದೊಡ್ಡ ಹಬ್ಬ ಇದ್ದಂಗೆ. ಯಾವ ಥರ ದಸರಾ, ದೀಪಾವಳಿ ಆಚರಿಸ್ತೇವಲ್ಲ, ಅಷ್ಟು ನೀವು ಆಚರಿಸೋ ಅವಶ್ಯಕತೆ ಇಲ್ಲ. ಏನು ಪಟಾಕಿ ತಂದು, ಕೇಕ್ ತಂದು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮನಸ್ಸಲ್ಲೇ ಇರಲಿ, ಹೋಗಿ ಒಂದು 2 ನಿಮಿಷ ಅವ್ರ ಕಾಲು ಮುಗಿದು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ನಿಮ್ಮ ಜಗತ್ತಲ್ಲಿ ನೀವು ಎಷ್ಟು ಸಕ್ಸಸ್ಫುಲ್ ಆಗಬೇಕು ಅಂತ ಬಯಸ್ತಿರಲ್ಲ, ಅದಕ್ಕಿಂತ 1% ಜಾಸ್ತಿ
ನಿಸ್ವಾರ್ಥದಿಂದ ಬಯಸೋರು ಪೇರೆಂಟ್ಸ್ ಮಾತ್ರ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಬಿಟ್ಟರೆ ಅಥವಾ ನೀವು ಸಹ ನಿಮ್ಮ ಸಕ್ಸಸ್ನ ಅಷ್ಟು ಆನೆಸ್ಟಾಗಿ ಬಯಸಲ್ಲ. ಅದಕ್ಕಿಂತ ಜಾಸ್ತಿ ನಿಮ್ಮ ಅಪ್ಪ ಅಮ್ಮ ಆನೆಸ್ಟಾಗಿ ನೀವು ಸಕ್ಸಸ್ಫುಲ್ ಆಗೋದನ್ನು ಬಯಸ್ತಾ ಇರ್ತಾರೆ. ಹಾಗಾಗಿ ಪ್ರತಿದಿನ ನೀವೇನಾದರೂ ತಪ್ಪು ದಾರಿ ಹಿಡಿಯೋ ಮುಂಚೆ ಒಂದು ಕ್ಷಣ ಅವ್ರ ಬಗ್ಗೆ ಯೋಚನೆ ಮಾಡಿ. ಸೊ ಬೆಸ್ಟ್ ಮೋಟಿವೇಶನ್ ನನ್ನ ಕೇಳಿದ್ರೆ ಎವ್ರಿ ಡೇ ನಿಮ್ಮ ದಿನ ಶುರು ಆಗೋ ಮುಂಚೆ ಕಣ್ಣು ಮುಚ್ಕೊಂಡು ವಾಲ್ಪೇಪರ್ಲಾದರೂ ಇಟ್ಕೊಳ್ಳಿ ಅಥವಾ ಒಂದು ಫೋನ್ ಮಾಡೋದ್ರ ಮುಖಾಂತರ ಆದರೂ ನಿಮ್ಮ ದಿನ ಶುರು ಮಾಡಿ ಪೇರೆಂಟ್ಸ್ಗೆ. ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಏನೂ ಇಲ್ಲ. ನಿಮ್ಮ ತಂದೆ ತಾಯಿ ಶಹಬಾಸ್ ನಿಮ್ಗೆ ಅಂದೇ ಅಂತಾರೆ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರಲ್ಲ, ಅವನೊಬ್ಬ ಕೊಲೆ ಆರೋಪಿ ಆದರೂ ಪರವಾಗಿಲ್ಲ, ಏನೋ ಹುಡುಗ ತಿಳಿದೇ ಮಾಡಿದ್ದಾನೆ ಅಂತ ಕ್ಷಮಿಸೋರು ತಂದೆ ತಾಯಿ. ಸೊ ಅಷ್ಟು ದೊಡ್ಡ ಮನಸ್ಸು ತಂದೆ ತಾಯಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ನ ನೀವು ರಿಕಗ್ನೈಸ್ ಮಾಡಬೇಕು ಅಂದರೆ ಅವ್ರಿಗೆ ಖುಷಿಪಡಿಸಿ. ಸೊ 24 ಜುಲೈ ವಿಶ್ವ ಪೋಷಕರ ದಿನಾಚರಣೆ. ಹ್ಯಾಪಿ ಪೇರೆಂಟ್ಸ್ ಡೇ ಟು ಯು ಆಲ್ ಫ್ರಮ್ ಮೈ ಸೈಡ್. ಹ್ಯಾಪಿ ಪೇರೆಂಟ್ಸ್ ಡೇ. ನೀವು ಸಹ ವಿಶ್ ಮಾಡಿ. ನೆಕ್ಸ್ಟು ನೆನಪಿರಲಿ, ಈ ದಿನ 24 ಜುಲೈ USA ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಈ ದಿನಾಚರಣೆನ ವಿಶ್ವ ಪೋಷಕರ ದಿನಾಚರಣೆ ಅಂತ ಆಚರಿಸ್ತೀವಿ. ಬಟ್ ದಿ ಸೇಮ್ ಡೇ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಆಲ್ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಬೇರೆ ಬೇರೆ ದಿನದಂದು ಈ ದಿನಾಚರಣೆನ ಆಚರಿಸ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಗೊತ್ತು ಪೋಷಕರಂದರೆ ಎಷ್ಟು ಸಿಗ್ನಿಫಿಕೆಂಟ್, ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತ. ಹಾಗಾಗಿ ಎಲ್ಲ ದೇಶಗಳು ಆಚರಿಸ್ತವೆ. ಬಟ್ ಕೆಲವೊಂದು ದೇಶಗಳು ಮಾತ್ರ ಬೇರೆ ದಿನಾಂಕದಂದು ಇದನ್ನು ಅಬ್ಸರ್ವ್ ಮಾಡ್ತವೆ. ಯಾವ್ಯಾವುದು? ಅಮೆರಿಕಾದಲ್ಲಿ 4th ಸಂಡೇ, ನಮ್ಮಲ್ಲೂ ಅದೇ ಮಾಡ್ತೀವಿ. ಫಿಲಿಪೈನ್ಸ್ನಲ್ಲಿ ಡಿಸೆಂಬರ್ ಮೊದಲ ಸೋಮವಾರ. ವಿಯೆಟ್ನಾಂನಲ್ಲಿ ಜುಲೈ 7th. ರಷ್ಯಾ ಮತ್ತು ಶ್ರೀಲಂಕಾದಲ್ಲಿ ಜೂನ್ 1st. ಸೌತ್ ಕೊರಿಯಾದಲ್ಲಿ ಮೇ 8th. ಎಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಒಂದು ಇನ್ಫಾರ್ಮೇಷನ್ಗೆ ಇರಲಿ ಅಂತ ಹೇಳಿದ್ದೀನಿ. ವಿಶ್ವ ಪೋಷಕರ ದಿನಾಚರಣೆ ಅಂತ ಕೇಳಿದ್ರೆ 4th ಸಂಡೇ ಆಫ್ ಜುಲೈ ಎವ್ರಿ ಇಯರ್ ಅಂತ ಹೇಳಬೇಕು. ಪ್ರತಿ ವರ್ಷದ 4ನೇ ಸಂಡೇ, ಜುಲೈನ 4ನೇ ಸಂಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟು ಮಾತ್ರ ಗೊತ್ತಿರಲಿ. ನೆಕ್ಸ್ಟು, ಎಲ್ಲ ಪೋಷಕರಿಗೆ ನನ್ನ ಕಡೆಯಿಂದ ಒಂದು ಅತ್ಯುತ್ತಮ ಕೋಟು, ವಿಜಯ ಕರ್ನಾಟಕದಲ್ಲಿ ಈ ಕೋಟು ಬಂದಿತ್ತು. ಸೊ ತಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ನಾನು ಬರೆದಿಟ್ಕೊಂಡೆ. ವಿಶ್ವದ ಅತ್ಯುತ್ತಮ ಪೋಷಕರಿಗೆ ಪೋಷಕರ ದಿನದ ಶುಭಾಶಯಗಳು. ನಿಮ್ಮಂತಹ ಪೋಷಕರನ್ನು ಪಡೆದ ನಾನು ಶಾಶ್ವತವಾಗಿ ಕೃತಜ್ಞನಾಗಿದ್ದೇನೆ. ಎಲ್ಲದಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಟೈಪ್ ಮಾಡಿ ನಿಮ್ಮ ಪೇರೆಂಟ್ಸ್ ಕಳಿಸಿ, ಆದರೆ ಕಮೆಂಟ್ ಸೆಕ್ಷನಲ್ಲೂ ಬರೀರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು KPSC. ಸೊ KPSC ಎದುರು ಪ್ರತಿಭಟನೆ ಮಾಡಬೇಕು ಅಂತ ಸಜ್ಜಾಗ್ತಾ ಇದ್ದರು ಅಭ್ಯರ್ಥಿಗಳು. ಅದನ್ನು ಅರಿತ KPSC ಸೆಕ್ರೆಟರಿ ಏನು ಹೇಳಿದ್ದಾರೆ, ನಾನು ಹೊಸದಾಗಿ ಬಂದಿದ್ದೀನಪ್ಪ, ನಂಗೆ ಸ್ವಲ್ಪ ಟೈಮ್ ಕೊಡ್ರಿ, ಆದಷ್ಟು ಬೇಗ ಪೆಂಡಿಂಗ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀನಿ. ಸ್ನೇಹಿತರೆ, ನೀವು ನಂಬಲಿಕ್ಕಿಲ್ಲ, ಸುಮಾರು 3000 ಹುದ್ದೆಗಳಿಗೆ ಏನು KPSC ಪರೀಕ್ಷೆ ನಡೆಸಿತ್ತು ಅದೆಲ್ಲ ಇನ್ನೂ ಪೆಂಡಿಂಗ್ ಇದೆ. ಯಾರಿಗೂ ಜಾಯ್ನಿಂಗ್ ಡೇಟ್ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ KPSC KS ಮೇನ್ಸ್ ಏನಾಗಿತ್ತು ಫೆಬ್ರವರಿ 2021ನಲ್ಲಿ, ಅದರ ವ್ಯಾಲ್ಯೂಯೇಷನ್ ಆಗಿ ಆ ರಿಸಲ್ಟ್ ಸಹ ಬಂದಿಲ್ಲ. 17 ಮಂತ್ಸ್ ಆಗಿದೆ. 17 ಮಂತ್ಸ್ ಅಂದರೆ 1.5 ವರ್ಷ ಆ ವ್ಯಕ್ತಿಯ ಜೀವನದಲ್ಲಿ ಹೊರಟೋಗಿದೆ. ಎಷ್ಟೋ ಜನ ಮದುವೆ ನಿಂತೋಗಿದೆ, ಮುಂದೆ ಫ್ಯೂಚರ್ ನಿಂತೋಗಿದೆ, ಏನೂ ಮಾಡಿಲ್ಲ ಅವರು. ಸೊ ಇದರಿಂದ ಆಬ್ವಿಯಸ್ಲಿ ಮನನೊಂದು ಏನು ಮಾಡ್ತಾರೆ ಅಭ್ಯರ್ಥಿಗಳು, ಬೀದಿಗೆ ಇಳಿಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಸುಮಾರು ಜನ ಮೆಸೇಜ್ ಸಹ ಮಾಡಿದರು. ಸೊ ಇದನ್ನು ಅರಿತ KPSC ಸೆಕ್ರೆಟರಿ ಏನು ಹೇಳಿದ್ದಾರೆ, ನಾನು ಹೊಸದಾಗಿ ಬಂದಿದ್ದೀನಿ, ನಂಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಆದಷ್ಟು ಬೇಗ ಹೊಸ ನೋಟಿಫಿಕೇಷನ್ ಅಥವಾ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಮ್ಯಾಕ್ಸಿಮಮ್ ನನ್ನ ಕೇಳಿದ್ರೆ ಇನ್ನೊಂದು 2 to 3 ಮಂತ್ಸಲ್ಲಿ ಹೊಸ KPSC ನೋಟಿಫಿಕೇಷನ್ ಬರೋ ಚಾನ್ಸಸ್ ಹೆವಿ ಇದೆ. ಸೊ ಹಾಗಾಗಿ PSI PC ಜೊತೆಗೆ ಒಂದು ತಯಾರಿ ಹೆಚ್ಚು ಕಮ್ಮಿ ಸಿಮಿಲರ್ ಇರುತ್ತೆ. ಬಟ್ KS ಪ್ರಿಲಿಮ್ಸ್ ಲೆವೆಲ್ಗೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಸೊ ನೋಟಿಫಿಕೇಷನ್ ಬಂದಮೇಲೆ ಒಂದು 3 to 4 ಮಂತ್ಸ್ ಟೈಮ್ ಇರುತ್ತೆ. ಸೊ ರಫ್ಲಿ ಅರೌಂಡ್ 7 to 8 ಮಂತ್ಸ್ ನಿಮ್ಗೆ ಟೈಮ್ ಇದೆ KSಗೆ. ಸೊ ಇವಾಗಿಂದನೇ KSಗೂ ಕೂಡ ಸ್ವಲ್ಪ ತಯಾರಿ ಮಾಡಿ. PSI ಪೇಪರ್ 1 ಪ್ರಿಪ್ರೇಷನ್ ಮಾಡ್ತಾ ಇರ್ತಾರಲ್ಲ, SAಗೆ ಮತ್ತು ಟ್ರಾನ್ಸ್ಲೇಷನ್ಗೆ, ಅಲ್ಲಿ GS ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ. ಸೊ KS ಮೇನ್ಸ್ಗೂ ಅನುಕೂಲಕರ ಆಗುತ್ತೆ. ಸೊ ಇರಲಿ. ನೆಕ್ಸ್ಟ್ ಆರ್ಟಿಕಲು, ದೇಶದಲ್ಲಿ 4ನೇ ಮಂಕಿ ಪಾಕ್ಸ್ ಪ್ರಕರಣ ಪತ್ತೆಯಾಗಿದೆ. ಮೊದಲನೇ ಮಂಕಿ ಪಾಕ್ಸ್ ಪ್ರಕರಣ ಎಲ್ಲಿ ಪತ್ತೆಯಾಗಿತ್ತು? ಕೇರಳ. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆ ಕೇರಳದಲ್ಲಿ ಪತ್ತೆಯಾದಂತಹ ಮಂಕಿ ಪಾಕ್ಸ್ ಪ್ರಕರಣ ಯಾವ ವ್ಯಕ್ತಿಯಲ್ಲಿ ಪತ್ತೆಯಾಗಿತ್ತು, ಯಾವ ದೇಶದಿಂದ ಬಂದಿದ್ದ, ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ 2nd ಆಯಿತು, 3rd ಆಯಿತು, ಇವಾಗ 4th ಮಂಕಿ ಪಾಕ್ಸ್ ಪ್ರಕರಣ ದೆಹಲಿಯಲ್ಲಿ ಪತ್ತೆಯಾಗಿದೆ. ಇದು ಯಾಕೆ ಇಷ್ಟೊಂದು ಕನ್ಸರ್ನಿಂಗ್ ಅಂದರೆ, ಯಾವ ವ್ಯಕ್ತಿಯಲ್ಲಿ ಪತ್ತೆಯಾಗಿದೆಯಲ್ಲ ಅವನು ದೇಶ ಬಿಟ್ಟು ಹೊರಗಡೆನೇ ಹೋಗಿಲ್ಲ, ದೇಶದಲ್ಲೇ ಇದ್ದಂಥವನು. ಬಟ್ ಏನು ಮಾಡ್ದ, ಯಾವುದೊಂದು ಪಾರ್ಟಿ ಅಟೆಂಡ್ ಆಗೋಕ್ಕೆ UPಯಲ್ಲಿ ಒಂದು ಪಬ್ಗೆ ಹೋಗಿ ಬಂದಿದ್ದಾನೆ. ಸೊ ಅಲ್ಲಿ ಅವನಿಗೆ ತಗಲಿರಬಹುದು ಅಂತ ಒಂದು ಶಂಕೆ. ಸೊ ಸದ್ಯಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಇರುವಂತಹ ರೆಗ್ಯುಲರ್ ಸ್ಮಾಲ್ ಪಾಕ್ಸ್ ಟ್ರೀಟ್ಮೆಂಟ್ ಏನಿದೆಯಲ್ಲ ಅದನ್ನೇ ಕೊಟ್ಕೊಂಡು ಹೋಗ್ತಾರೆ.
ಬಟ್ ಕಾಳಜಿ ಅಥವಾ ಟೆನ್ಷನ್ ಏನಕ್ಕೆ ಆಗ್ತಾಯಿದೆ ಸರ್ಕಾರಕ್ಕೆ ಅಂದರೆ ಕೋವಿಡಲ್ಲಿ ಆಯ್ತಲ್ಲ, ಕೋವಿಡ್ ಟೈಮಲ್ಲಿ ಬಂದು ಎಲ್ಲ ಕೊಚ್ಕೊಂಡು ಹೋಯಿತು. ಸ್ಟಾರ್ಟಿಂಗ್ 1 ಕೇಸ್ ಬಂತು ಡಿಸೆಂಬರಲ್ಲಿ, ಜಾನ್ವರಿಯಲ್ಲಿ, ನೆಕ್ಸ್ಟು 10 ಕೇಸ್ ಆಯಿತು, 100 ಆಯಿತು, 1000 ಆಯಿತು, ಲಕ್ಷ ಆಯಿತು, ಕೋಟಿ ಆಯಿತು. ಹೆಂಗಾಯಿತು ಗೊತ್ತೇ ಆಗಲಿಲ್ಲ. ಆಕ್ಸಿಜನ್ ಸಿಗಲಿಲ್ಲ. ಡೆಲ್ಲಿಯಲ್ಲಿ ಹಾಸ್ಪಿಟ್ಲ್ ಹೊರಗಡೆ ಆಕ್ಸಿಜನ್ ಟ್ಯಾಂಕ್ ಇಟ್ಕೊಂಡು ಕಾರಲ್ಲಿ ಮಲ್ಕೊಂಡಿದ್ರು. ಹಾಸ್ಪಿಟ್ಲ್ ಬೆಡ್ ಸಿಗ್ತಾ ಇರಲಿಲ್ಲ. ಸೊ ಈ ಥರ ಸಂದರ್ಭ, ಈ ಥರ ಪ್ಯಾಂಡಮಿಕ್ ಮತ್ತೆ ಸೃಷ್ಟಿ ಆಗಬಾರ್ದು ಅಂತ ಕೇಂದ್ರ ಸರ್ಕಾರ ಈಗಿಂದನೇ ಒಂದು ಕಾಳಜಿ ವಹಿಸ್ತಾ ಇದೆ. ತಮಗೂ ಸಹ ಎಷ್ಟೋ ಜನ ಊರು ಬಿಟ್ಕೊಂಡು ಧಾರವಾಡ, ಬೆಂಗಳೂರು, ಮೈಸೂರು ಅಂತ ರೂಮ್ ಮಾಡ್ಕೊಂಡು ಓದ್ತಾ ಇರ್ತೀರ. ಸೊ ನೀವು ಚೆನ್ನಾಗಿ ಓದಿ ಪಾಸ್ ಆಗಬೇಕು ಅಂದರೆ ಪ್ರೈಮರಿ ಇಂಗ್ರೀಡಿಯೆಂಟ್ ಅಥವಾ ನೆಸೆಸಿಟಿ ಏನಂದರೆ ಹೆಲ್ತು, ಒಳ್ಳೆಯ ಆರೋಗ್ಯ. ಸೊ ಒಳ್ಳೆ ಕಡೆ ಊಟ ಮಾಡಿ, ಒಳ್ಳೆಯದಾಗಿರುವಂತಹ ಪೌಷ್ಟಿಕ ಆಹಾರ ತಿನ್ನಿ, ಹೆಲ್ತ್ ಕಾಯ್ಕೊಳ್ಳಿ, ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿ. ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ವೆರಿ ಇಂಪಾರ್ಟೆಂಟ್. ನೆಗೆಟಿವಿಟಿಗೆ ಒಳಗಾಗಬೇಡಿ. ಮೆಡಿಟೇಷನ್ ಮಾಡಿ, ವಾಕ್ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಒಳ್ಳೆಯವ್ರ ಸಹವಾಸ ಮಾಡಿ, 4 ಒಳ್ಳೆ ಮಾತಾಡಿ, ತಂದೆ ತಾಯಿ ಜೊತೆ ಎವ್ರಿ ಡೇ ಮಾತಾಡಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ರೈಟ್. ಸೊ ದೇಶದಲ್ಲಿ 4ನೇ ಪ್ರಕರಣ ಪತ್ತೆ ಆಗಿದೆ. ಇದನ್ನು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ 2 ಸಲ ಇದನ್ನು ಕವರ್ ಮಾಡಿದ್ದೀನಿ ನಾನು, ಮಂಕಿ ಪಾಕ್ಸ್. ಸೊ ಯಾರೆಲ್ಲ ನಮ್ಮ ಹಳೆಯ ವಿಡಿಯೋ ನೋಡಿಲ್ಲ, ಹಳೆಯ ವಿಡಿಯೋ ಆದರೂ ನೋಡಿ, ಇಲ್ಲಾಂದರೆ ನಮ್ಮದು ಕರೆಂಟ್ ಅಫೇರ್ಸ್ ಇದೆಯಲ್ಲ ವೀಕ್ಲಿ ಮ್ಯಾಗ್ಝಿನ್, ಅಲ್ಲೂ ಕೂಡ ಕವರ್ ಆಗಿದೆ, ಅಲ್ಲಿ ಸಹ ನೋಡ್ಬೋದು, ಓದ್ಕೋಬೋದು, ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಾರದ್ದು ವೀಕ್ಲಿ ಮ್ಯಾಗ್ಝಿನ್ ಸ್ವಲ್ಪ ಡಿಲೇ ಆಗಿದೆ. ನಾಳೆ ಸಂಜೆ ಒಳಗಡೆ ಅಥವಾ ನಾಳೆ ಮಧ್ಯಾಹ್ನದ ಒಳಗಡೆ ನಾವು ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ವ್ಯಾಲ್ಯೂ ಎಡಿಷನ್ಸ್ ಮಾಡಿ ಅದರಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸು ಈ ಥರ ಹಲವಾರು ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ, ತಮ್ಮೆಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ, ಇನ್ಮೇಲೆ ಆ ಥರ ಡಿಲೇ ಆಗಲ್ಲ. ಸೊ ಎನಿವೇಸ್ ನಾಳೆ ಮಧ್ಯಾಹ್ನದ ಒಳಗಡೆ ನಿಮಗೆ ಆ ಮ್ಯಾಗ್ಝಿನ್ ಕೈ ಸೇರುತ್ತೆ. ಓಕೆ, ಅಲ್ಲಿ ಮಂಕಿ ಪಾಕ್ಸ್ ವೈರಸ್ ಕವರ್ ಆಗಿದೆ. ಪ್ರೀವಿಯಸ್ ವೀಕ್ ಮ್ಯಾಗ್ಝಿನಲ್ಲಿ, 2ನೇ ವಾರದ ಮ್ಯಾಗ್ಝಿನಲ್ಲಿ ನೋಡ್ಕೊಂಬಿಡಿ. ನೆಕ್ಸ್ಟು, ಸಮಯವೇ ಪರಮ ಐಶ್ವರ್ಯ ವಚನಾಮೃತದಲ್ಲಿ ಸ್ವಾಮೀಜಿಯವರು ಬರೆದಿದ್ರು. ಯಾಕೆ ಹೇಳಿ ನಾನು ಏನಕ್ಕೆ ಕವರ್ ಮಾಡ್ತೇನೆಂದರೆ, ನೀವು ಈ ಪ್ರಕೃತಿ ಅನ್ನೋದೇನಿದೆಯಲ್ಲ, ನೀರು, ಗಾಳಿ, ಆಮೇಲೆ ಎಷ್ಟೋ ವಸ್ತುಗಳನ್ನು ನಮಗೆ ಒಂಥರ ಆಶೀರ್ವಾದದ ರೂಪದಲ್ಲಿ ಕೊಟ್ಟಿದೆ. ಏನೇ ಕಳ್ಕೊಂಡ್ರು ನೀವು ವಾಪಸ್ಸು ಬೆಳೆಸ್ಬೋದು. ಗಿಡ ಹೋಯ್ತಾ ಮತ್ತೆ ಗಿಡ ಮರ ಬೆಳೆಸ್ಬೋದು. ಗಾಳಿ ಮಾಲಿನ್ಯ ಆಯಿತಾ ಅದನ್ನು ಗಾಳಿ ಶುದ್ಧೀಕರಣ ಮಾಡ್ಬೋದು. ಕಾಡಿಗೆ ಬೆಂಕಿ ಬಿತ್ತಾ ಬೆಂಕಿ ನಂದಿಸ್ಬೋದು. ಬಟ್ ಕಳೆದು ಹೋದರೆ ವಾಪಸ್ ಸಿಗದೇ ಇರುವಂಥ ಒಂದೇ ಒಂದು ವಸ್ತು ಯಾವುದು ಅಂದರೆ ಸಮಯ. ಹಾಗಾಗಿನೇ ಪರಮ ಐಶ್ವರ್ಯ ಅಂತ ಹೇಳ್ತಾರೆ. ಎಲ್ಲ ಐಶ್ವರ್ಯಕ್ಕಿಂತ ಮೇಲೆ ಇರುವಂತಹ ಐಶ್ವರ್ಯ ಯಾವುದು? ಸಮಯ. ಅದಕ್ಕೆ ಹೇಳಿದ್ದು ನಾನು, ಈ ಟೈಮ್ ಏನಿರುತ್ತೆ ಈ ಟೈಮಲ್ಲಿ ಓದಬೇಕು ಅಂದರೆ ಓದಬೇಕು. ಅದರ ಅರ್ಥ ದಿನಕ್ಕೆ 24 ಗಂಟೆನೂ ಊಟ ನಿದ್ದೆ ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಓದಿ ಅಂತಲ್ಲ. ಸರಿಯಾಗಿ 8 ರಿಂದ 10 ಗಂಟೆ. ಸೈಂಟಿಫಿಕ್ಲಿ ಸ್ಪೀಕಿಂಗ್, ಒಬ್ಬ ಅಭ್ಯರ್ಥಿ ಫೋಕಸ್ಡ್ ಆಗಿ ಅವನ ಮಾನಸಿಕ ಒಂದು ಹೆಲ್ತ್ಗೆ ಅಫೆಕ್ಟ್ ಆಗದೇ ಇರೋ ಥರ ಎಷ್ಟು ಸಮಯ ಅಥವಾ ಎಷ್ಟು ಗಂಟೆ ಓದ್ಬೋದು ಅಂದರೆ 8 ರಿಂದ 10 ಗಂಟೆ. ಎಕ್ಸಾಮ್ ಇದ್ದಾಗ ಆಟೋಮೆಟಿಕಲಿ 12 ಅವರು 13 ಅವರು ಹೋಗುತ್ತೆ. ಎಕ್ಸಾಮ್ ಒಂದು ವಾರ, ಒಂದು ತಿಂಗಳಿದ್ದಂಗೆ. ಬಟ್ ಎವ್ರಿ ಡೇ ಇಟ್ ಈಸ್ ವೆರಿ ಹಾರ್ಡ್, ವೆರಿ ಡಿಫಿಕಲ್ಟ್ ಟು ರೀಡ್ ಫಾರ್ 14 to 15 hours. ಸೊ ಹಾಗಾಗಿ ಆ ಒಂದು ನೆಗೆಟಿವ್ ಅಥವಾ ಆ ಒಂದು ವಿಷನ್ಗೆ ನೀವು ಬಲಿಪಶು ಆಗಬೇಡಿ. ಇನಿಷಿಯಲಿ ಲೆಕ್ಕ ಹಾಕಿ ಎಷ್ಟು ಅವರ್ ಓದ್ಬೋದು ನೀವು? 8 ಅವರು 10 ಅವರು ಓದ್ಬೋದಾ? ವೆರಿ ಗುಡ್. 11 ಅವರು ಮಾಡಕ್ಕೆ ನೋಡಿ, 12 ಅವರು ಮಾಡಕ್ಕೆ ನೋಡಿ, ಆದರೆ ಒಳ್ಳೆಯದು. ಇಲ್ಲ ಅಂದರೆ ಆ 8 ರಿಂದ 10 ಅವರು ನೀವು ಕನ್ಸಿಸ್ಟೆಂಟಾಗಿ 6 to 7 months ಓದಿದ್ರೆ PC ಸಿಲೆಬಸ್, PSI ಸಿಲೆಬಸ್ ಎಲ್ಲ ಕವರ್ ಆಗುತ್ತೆ. ಸೊ ಅನ್ನೆಸೆಸರಿ ಹೇಳ್ತಾ ಇರ್ತೀನಲ್ಲ ನಾನು, ಇದೊಂಥರ ಮ್ಯಾರಥಾನ್ ರನ್ ಇದ್ದಂಗೆ. ಬರೀ 100 ಮೀಟರ್ ರನ್ನಿಂಗ್ ಅಲ್ಲ. 100 ಮೀಟರ್ ರನ್ನಿಂಗ್ ಆದರೆ ಸ್ಟಾರ್ಟಿಂಗಿಂದನೇ ಫುಲ್ ಜೋಶಲ್ಲಿ ಓಡಿ ಗುರಿ ಮುಟ್ಬೋದು. ಬಟ್ ಮ್ಯಾರಥಾನಲ್ಲಿ ನೀವು ಸ್ಟಾರ್ಟಿಂಗೇ ಫುಲ್ ಎನರ್ಜಿ ಎಲ್ಲ ನೀವು ಸ್ಪೆಂಡ್ ಮಾಡಿಬಿಟ್ರೆ, ಎನರ್ಜಿ ಎಲ್ಲ ಕಳ್ಕೊಂಡ್ಬಿಟ್ರೆ, ಸುಸ್ತಾಗ್ಬಿಟ್ರೆ ಗುರಿ ಹೇಗೆ ಮುಟ್ತೀರಾ? 5, 10, 15 ರೌಂಡ್ ಓಡಬೇಕಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎನರ್ಜಿ ಕಳ್ಕೊಬಾರ್ದು. ಸೊ ಅದಕ್ಕೆ ಸಮಯ ಇಂಪಾರ್ಟೆಂಟು. ಎಷ್ಟು ಓದಬೇಕೋ ಅಷ್ಟೇ ಓದಿ. ಬಟ್ ಆ ಸಮಯ ವ್ಯರ್ಥ ಆಗಬಾರ್ದು. ಬೆಳಗ್ಗೆ ಎದ್ದು ಕೂಡಲೇ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಚಿಕ್ಕ ಹ್ಯಾಂಡ್ ಬುಕ್ ಈ ಥರ ತೋರಿಸಿದ್ನಲ್ಲ, ಬರೆದಿಟ್ಕೊಂಬಿಡಿ. ಇವತ್ತು 25 ಜುಲೈ 2022 ರಾತ್ರಿ ಮಲಗೋದರ ಒಳಗಡೆ ನಾನು ಏನೆಲ್ಲ ಕವರ್ ಮಾಡ್ತೀನಿ. ಪಾಲಿಟಿ 1 ಚಾಪ್ಟರ್, ಹಿಸ್ಟ್ರಿ 1 ಚಾಪ್ಟರ್, UPSCದು 2019 ಬಂದಂತಹ ಹಿಸ್ಟ್ರಿ ಕ್ವಶನ್ಸ್ ನೋಡ್ತೀನಿ, PSI ಹಿಸ್ಟ್ರಿ ಕ್ವಶನ್ಸ್ ನೋಡ್ತೀನಿ. ಅದಾದಮೇಲೆ ಒಂದು ಎಸ್ಸೆ ಬರಿತೀನಿ, ಒಂದು ಟ್ರಾನ್ಸ್ಲೇಷನ್ ಮಾಡ್ತೀನಿ. ಈ ಥರ ಚಿಕ್ಕ ಪುಟ್ಟ ಟಾರ್ಗೆಟ್ಸು. 8 ರಿಂದ 10 ಗಂಟೆ ಏನು ಮಾಡ್ಬೋದು ಅಷ್ಟು ಟಾರ್ಗೆಟ್ಸ್ನ ಇಟ್ಕೊಳ್ಳಿ. ಮಲಗೋ ಮುಂಚೆ ಮಾಡಿ ಮಲ್ಕೊಳ್ಳಿ. ಸೊ ಆ ಒಂದು ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ನಾವು ಸಮಯ ಅನ್ನೋ ಒಂದು ಐಶ್ವರ್ಯನ ಕಾಪಾಡಿಕೊಂಡು ಸರಿಯಾಗಿ ಬಳಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಹೇಳಿದೆ ನೋಡಿ, ಸಮಯಕ್ಕೆ ಮುಂಚಿತವಾಗಿ ಆಡಿದ ಮಾತು, ಸಮಯಕ್ಕೆ ಮುಂಚೆ ಬಿಡಿಸಿದ ಹಣ್ಣು ಎರಡೂ ವ್ಯರ್ಥ. ಅಂದರೆ ಸಮಯದ ಇಂಪಾರ್ಟೆನ್ಸ್ ನಿಮಗೂ ಸಹ ಇಲ್ಲಿ ಸಮಯಕ್ಕೆ ಮುಂಚಿತವಾಗಿ ಆಡಿದ ಮಾತು ಬಿಟ್ಟಾಕೋಣ.
ಸಮಯ ಕಳೆದು ಹೋದ್ಮೇಲೆ ನೀವು ಓದೋಕೆ ಕೂತ್ಕೊಂಡ್ರೆ, ನೋಟಿಫಿಕೇಶನ್ ಬಂದಮೇಲೆ ಓದ್ತೀನಿ ಅಥವಾ ನೋಟಿಫಿಕೇಶನ್ ಕನ್ಫರ್ಮ್ ಆಗಲಿ ಬರೋದು ಅದಾದಮೇಲೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ, ಸಮಯ ಹೊರಟೋಗ್ಬಿಟ್ಟಿರುತ್ತೆ. ಸೊ ಸಮಯಕ್ಕಿಂತ ಮುಂಚೆ ಬಿಡಿಸಿದ ಹಣ್ಣು ಯಾವ ಥರ ತಿನ್ನೋದಕ್ಕೆ ಪಕ್ವವಾಗಿರಲ್ವೋ, ಸಮಯ ಆದಮೇಲೆ ಅಂದರೆ ಕೊಳ್ತೋದ್ಮೇಲೆ ಬಿಡಿಸಿದಂಥ ಹಣ್ಣು ಸಹ ತಿನ್ನೋಕ್ಕಾಗಲ್ಲ, ಕೊಳ್ತೋಗಿರುತ್ತೆ. ಕೊಳ್ತಿದ್ದ ಹಣ್ಣು ಯಾರೋ ತಿಂತಾರಾ? ಪ್ರಾಣಿ ಪಕ್ಷಿಗಳೇ ತಿನ್ನಲ್ಲ, ಮನುಷ್ಯರೇನು ತಿಂತಾರೆ? ಸೊ ಹಾಗಾಗಿ ಸಮಯ ಹಿಂದೆನೂ ಹೋಗಬಾರ್ದು, ಮುಂದೆನೂ ಹೋಗಬಾರ್ದು. ಆ ಸಮಯ ಏನಿರುತ್ತೆ ಇವತ್ತಿಂದು, ಈ ಟೈಮು, ಈ 1 hour ನನ್ನ ಮುಂದೆ ಇದೆ, ಇದನ್ನ ಹೇಗೆ ನಾನು ಬಳಸ್ಕೋಬೇಕು ಅದ್ರ ಮೇಲೆ ಫೋಕಸ್ ಮಾಡಿ. ನಾಳೆಗೆ ನಿನ್ನೆದಾಗೋಗಿದೆ, ನಿನ್ನೆದು ಬದಲಾಯಿಸೋಕ್ಕಾಗಲ್ಲ, ನಾಳೆ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ ಇವತ್ತಿದೆ, ಈ ಸಮಯ ಹೇಗೆ ನಾನು ಬಳಸ್ಕೋಬೋದು, ರೈಟ್? ಹಾಗಾಗಿ ಸಮಯ ಹೋದ್ಮೇಲೆ ಯಾರು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡಬಾರ್ದು, ಮೀರಿ ಹೋದ್ಮೇಲೆ. ಸೊ ಇರುವಂಥ ಸಂದರ್ಭದಲ್ಲೇ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನೊಂದು ಹೇಳ್ತಾರೆ, ಕೆಟ್ಟ ಮತ್ತು ಒಳ್ಳೆಯ ಸಮಯ ಎಂಬುದು ಇರುವುದಿಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಗೊತ್ತಾ, ಇದು ಒಳ್ಳೆಯ ಸಮಯ, ನನಗೆ ನಾನು ಮಾಡಿದ್ದೆಲ್ಲ ಒಳ್ಳೇದಾಗುತ್ತೆ, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ, ಇದು ಕೆಟ್ಟ ಸಮಯ, ನಾನು ಏನೇ ಮಾಡಿದ್ರು ಕೆಟ್ಟದಾಗ್ತಾ ಇದೆ ಅಂತ. ಸಮಯದ ಮೇಲೆ ಗೂಬೆ ಕೂರಿಸೋದಲ್ಲ ಅದು. ನಮ್ಮಲ್ಲಿ ಏನೋ ತಪ್ಪಾಗ್ತಾ ಇರುತ್ತೆ. ಈ ವರ್ಷ ನಾನು ಪಾಸ್ ಆಗಿಲ್ಲ ಅಂದರೆ ನಾನು ಎಲ್ಲೋ ಒಂದು ಕಡೆ ಎಡವಿರ್ತೀನಿ. ಅದನ್ನು ನಾನು ಅರಿತುಕೊಂಡು ಆ ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿ ನನ್ನ ಮೇಲೆ ನಾನು ಹೇರ್ಕೊಂಡು ಮುಂದೆ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಅವಾಗ ಮಾತ್ರ ಒಳ್ಳೆಯದಾಗುತ್ತೆ. ಬದಲಾಗಿ ಸಮಯದ ಮೇಲೆ ದೂಷಿಸ್ಕೊಂಡು ಕೂತ್ಕೋಬಾರ್ದು, ಅದರಿಂದ ಏನೂ ಸಿಗಲ್ಲ. ಸೊ ಹಾಗಾಗಿ ಸಮಯವೇ ಪರಮ ಐಶ್ವರ್ಯ. ಶ್ರದ್ಧೆ, ಪ್ರಾಮಾಣಿಕತೆ ಜೊತೆಗೆ ಪ್ರಯತ್ನ ಇದ್ದರೆ ಸಮಯ ಸದುಪಯೋಗ ಆಗುತ್ತೆ. ಒಂದೇ ಅಟೆಂಪ್ಟಲ್ಲಿ ನೀವು PC ಅಂದ್ಕೊಂಡ್ರೆ PC, PSI, KS, IS. ನನ್ನ ಕೇಳಿದ್ರೆ ಈ PC, PSI ಎಕ್ಸಾಮ್ ಪ್ರಿಪೇರ್ ಆಗೋರು ಇಷ್ಟಕ್ಕೆ ಲಿಮಿಟೇಷನ್ ಇಟ್ಕೋಬೇಡಿ. ನೀವು ಇಫ್ ಯು ಕ್ಯಾನ್ ಬಿಕಮ್ ಅ PSI ಅಂದರೆ ನಿಮ್ಮ ಹತ್ರ KS ಆಗುವಂಥ ಎಬಿಲಿಟಿ ಕೂಡ ಇದೆ. DYSP ಆಗ್ಬೋದು ಡೈರೆಕ್ಟಾಗಿ. ಯಾವುದು ಪೋಸ್ಟ್ ದೊಡ್ಡದು ಸಣ್ಣದು ಅಂತ ಹೇಳ್ತಾ ಇಲ್ಲ, ಬಟ್ ದಿ ಕೈಂಡ್ ಆಫ್ ಸರ್ವಿಸ್ that you can give from DYSP post. ಒಬ್ಬ PS ಆಗಿದ್ಕೊಂಡು ಒಂದು ಸ್ಟೇಷನ್ಗೆ ಕಮಿಟ್ ಆಗೋ ಮುಂಚೆ ಅಥವಾ ಲಿಮಿಟ್ ಆಗೋ ಮುಂಚೆ DYSP ಆಗಿದ್ಕೊಂಡು ಒಂದು ಸಬ್ ಡಿವಿಷನ್ ಕೊಡ್ಬೋದು. ನಾಳೆ SP ಆಗಿ ಒಂದು ಜಿಲ್ಲೆಯಲ್ಲಿ ಬದಲಾವಣೆ ತರಬಹುದು. ನೀವು ಒಂದು ಜಿಲ್ಲೆ ಅಂದರೆ ಸರಿ ಸುಮಾರು 10 ರಿಂದ 15 ಲಕ್ಷ ಇರ್ತಾರೆ. ಸೊ ಆ ಇಡೀ ಜಿಲ್ಲೆಯ ಜನರ ಒಂದು ಜೀವನದಲ್ಲಿ ಸಿಗ್ನಿಫಿಕೆಂಟ್ ಬದಲಾವಣೆ ತರಬಹುದು ನೀವು. ಸೊ ಹಾಗಾಗಿ ಏಮ್ ಫಾರ್ ಸಮ್ ಹೈಯರ್ ಪೋಸ್ಟ್ಸ್. IAS ಕೂಡ ಮಾಡಿ. ಯಾರು ರಾಜ್ಯ ಬಿಟ್ಟು ಹೊರಗಡೆ ಹೋಗೋ ಇಷ್ಟ ಇಲ್ವೋ ಅವ್ರು KS ಮಾಡಿ, ರೈಟ್? ಜಾಸ್ತಿ ಬೇಡ. ನೆಕ್ಸ್ಟು ಗಂಗಾ ನದಿ ಬಗ್ಗೆ ಹೇಳ್ತಾ ಇದೆ. ಸಂಸ್ಕರಿಸಿದ ಕೊಳಚೆ ನೀರು ಗಂಗಾ ನದಿ ಸೇರುವುದು ನಿಂತಿಲ್ಲ. NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010 ಇದೆಯಲ್ಲ, ಅದರ ಅಡಿಯಲ್ಲಿ ಈ ಥರ NGT ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅವರು ಈ ಒಂದು ಕನ್ಸರ್ನ್ ಅಥವಾ ಕಳವಳನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳಿದ್ದಾರೆ ಗಂಗಾ ನದಿಯಲ್ಲಿ ಈ ಸಂಸ್ಕರಿಸದ ಕೊಳಚೆ ನೀರು, ಚರಂಡಿ ನೀರು ಸೇರುವುದು ನಿಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಎಸ್ಪೆಷಲಿ ಈಗೇನೆ ಕೇಳಿದ್ದಾರೆ ಅಂದರೆ ಹೆವಿ ಮಳೆ ಆಗ್ತಿದೆಯಲ್ಲ ಎಲ್ಲ ಕಡೆ. ಸೊ ಮಳೆ ಆದಾಗೆಲ್ಲ ಚರಂಡಿ ನೀರು ತುಂಬುತ್ತೆ. ಅಲ್ಲಿ ಗಲೀಜ್ ನೀರು, ಮನೆಯಲ್ಲಿ ಬಳಕೆ ಮಾಡಿದಂಥ ನೀರು, ಚರಂಡಿ ನೀರು ಎಲ್ಲ ಸೇರಿಕೊಂಡು ನದಿಗೆ ಸೇರುತ್ತೆ. ಆ ನದಿ ತಾನೆಲ್ಲೆಲ್ಲಿ ಹಾದು ಹೋಗ್ತಾ ಇರುತ್ತೋ ಅಲ್ಲಿ ಆ ನದಿ ಸುತ್ತಮುತ್ತ ಇರುವಂತಹ ಊರುಗಳಾಗಿರ್ಬೋದು, ಸಿಟಿಗಳಾಗಿರ್ಬೋದು, ಅಲ್ಲಿಂದನೇ ಸಂಸ್ಕರಿಸದ ನೀರು, ಅದನ್ನು ಪ್ರೊಸೆಸ್ ಮಾಡಲ್ಲ. ಯಾಕಂದರೆ ಎವ್ರಿ ಡೇ ಪ್ರೊಸೆಸ್ ಮಾಡೋಕ್ಕೆ ಕೆಲವೊಂದು ಕಡೆ ಸಿಸ್ಟಮೆಟಿಕ್ ಆಗಿ ಪ್ರೊಸೆಸಿಂಗ್ ಪ್ಲ್ಯಾಂಟ್ಸ್ ಇರಲ್ಲ. ಹಾಗಾಗಿ ಪ್ರೊಸೆಸ್ ಮಾಡ್ದೇ ಆ ನೀರನ್ನು ಮನೆಗಳಿಗೆ ಹಂಚ್ತಾರೆ. ಅದನ್ನು ಕುಡಿದು ಎಷ್ಟೋ ಜನ ರೋಗಕ್ಕೆ ತುತ್ತಾಗ್ತಾರೆ. ಸಾಂಕ್ರಾಮಿಕ ರೋಗ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಥರ ರೋಗ ಆಗಿರ್ಬೋದು. ಸೊ ಹಾಗಾಗಿ ಈ ಥರ ಆಗಬಾರ್ದು ಅಂತ NGT ಹೇಳಿದೆ. ಹಾಗಾದರೆ ಇದ್ರ ರಿಲೇಟೆಡ್ ಒಂದು ಕ್ವಶನ್ ಇತ್ತು ನೋಡಿ, ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, 2019 ಕೇಳಿದ್ರು. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ನ್ಯಾಷನಲ್ ಪಾರ್ಕ್ಸು, ರಿವರ್ ಫ್ಲೋಯಿಂಗ್ ಥ್ರೂ ಪಾರ್ಕ್ಸ್. ಅಂದರೆ ನ್ಯಾಷನಲ್ ಪಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಆ ನ್ಯಾಷನಲ್ ಪಾರ್ಕ್ಸ್ ಮುಖಾಂತರ ಅಥವಾ ಅದರ ಮುಖೇನ ಯಾವ್ಯಾವ ನದಿ ಹೋಗ್ತಾ ಇದೆ ಅದನ್ನು ಕೋಟ್ ಮಾಡಿದ್ದಾರೆ. ಯಾವುದು ಕರೆಕ್ಟಾಗಿ ಮ್ಯಾಚ್ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಇಂಗ್ಲೀಷವರು ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಗಂಗಾ ನದಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮಾನಸ್ ನದಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಾವೇರಿ ನದಿ ಹೋಗುತ್ತೆ ಅಂತ ಹೇಳಿದ್ದಾರೆ, ರೈಟ್? ಸೊ ಹೌದಾ ಇಲ್ವಾ ಅಷ್ಟೇ ಪತ್ತೆ ಹಚ್ಚೋದು ನಿಮ್ಮ ಕೆಲಸ. ನದಿಗಳ ಬಗ್ಗೆ ಎಲ್ಲರೂ ಓದಿರ್ತಾರೆ, ಅದು ಎಸ್ಪೆಷಲಿ ಗಂಗಾ ನದಿ, ಕಾವೇರಿ ನದಿ ಯಾವ್ಯಾವ ರಾಜ್ಯಗಳ ಮುಖಾಂತರ ಹೋಗುತ್ತೆ ಅಂತ ನಿಮ್ಗೆ ಆಬ್ವಿಯಸ್ಲಿ ಒಂದು ಐಡಿಯಾ ಇರುತ್ತೆ ಅಲ್ವಾ? ಸೊ ಆ ಐಡಿಯಾನ ಅಪ್ಲೈ ಮಾಡಿ ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಲಾಜಿಕ್ ನೋಡಿ, ಇಲ್ಲಿ ನನಗೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಬಟ್ ನಾನು ಸೀರಿಯಸ್ ಆಸ್ಪಿರೆಂಟ್ ಇದ್ದರೆ ನನಗೇನು ಬೇಸಿಕ್ ಗೊತ್ತು. ಇನ್ನೊಂದು ವಿಷಯ, ಎಲಿಮಿನೇಷನ್ ಟೆಕ್ನಿಕ್ ಅಂದಾಗಲೆಲ್ಲ ನೀವು ಏನೂ ಗೊತ್ತಿಲ್ಲ ಅಂದ್ರೂ ನಾನು ಎಲಿಮಿನೇಟ್ ಮಾಡ್ಬೋದು ಅನ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಕೆಲವು ಕ್ವಶನ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಫಾರ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಬೇಸಿಕ್ ನಾಲೆಜ್ ಆದರೂ ಇರಬೇಕು. ಸೀರಿಯಸ್ ಆಸ್ಪಿರೆಂಟ್ ಆಗಿದ್ದರೆ ನಿಮ್ಗೆ ಬೇಸಿಕ್ ನಾಲೆಜ್ ಇರುತ್ತೆ. ರಿವರ್ಸ್ ಬಗ್ಗೆ ಓದಿರ್ತೀರಾ, ಅದರ ಉಪನದಿಗಳ ಬಗ್ಗೆ ಓದಿರ್ತೀರಾ, ಜೊತೆಗೆ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸು, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಓದಿರ್ತೀರಾ, ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತಾ, ಅಷ್ಟು ಇನ್ಫಾರ್ಮೇಷನ್ ಇದ್ದರೆ ಸಾಕು, ಅದ್ರ ಮೇಲೆ ಮಾಡ್ಬೋದು.
ಅದನ್ನು ಬಿಟ್ಟು ನಾನು ಏನೂ ಓದಲ್ಲ ಬರೀ ಎಲಿಮಿನೇಷನ್ ಟೆಕ್ನಿಕ್ನಲ್ಲಿ ಪಾಸ್ ಆಗ್ತೀನಿ ಅಂದರೆ ಶುದ್ಧ ಸುಳ್ಳು, ಅದನ್ನು ನಂಬಕ್ಕೆ ಹೋಗಬೇಡಿ. ಬೇಸಿಕ್ ನೆಸೆಸಿಟಿ ಇರಲೇಬೇಕು. ಓಕೆ, ಇಲ್ಲಿ ನೋಡಿ ಸಿಂಪಲ್ ಟೆಕ್ನಿಕ್ಕು. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತಪ್ಪ? ಕೇರಳದಲ್ಲಿ ಬರುತ್ತೆ. ಸೊ ಕಾವೇರಿ ಎಲ್ಲಿ ಬರುತ್ತೆ? ನಮ್ಮ ಭಾರತದಲ್ಲಿ, ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತೆ. ಸೊ ಎಲ್ಲೊಂದು ಕಡೆ ಸ್ವಲ್ಪ ಸ್ವಲ್ಪ ಟ್ರೈಬ್ಯೂಟರಿ ಆಗಲಿ ಅದರ ಸ್ಪ್ರೆಡ್ ಆಗಲಿ ಇರ್ಬೋದು. ಬಟ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅದರ ಮುಖಾಂತರ ಹೋಗಲ್ಲ. ಯಾಕಂದರೆ ಕಾವೇರಿ ನದಿ ಇದರ ರಿಲೇಟೆಡು ನಮ್ಮ ನೇಬರ್ಸ್ ಆಗಿದಾರಲ್ಲ, ಸೊ ಅವ್ರ ಜೊತೆ ಎಷ್ಟು ಕಿರಿಕ್ ನಡೀತಾ ಇದೆ, ಎಷ್ಟು ಗಲಾಟೆ ನಡೀತಾ ಇದೆ, ಕೋರ್ಟ್ಗೆ ಹೋಗಿದೆ, ಇದೆಲ್ಲ ಗೊತ್ತು. ಹಾಗಾಗಿ ಇದನ್ನು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಏನು, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಮುಖಾಂತರ ಕಾವೇರಿ ನದಿ ಹರಿದು ಹೋಗಲ್ಲ. ನಮ್ಗೆ ಗೊತ್ತಾಯಿತು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಗೊತ್ತಾಯಿತು, ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಹರಿಯುತ್ತೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ಗೂ ಇದಕ್ಕೂ ಸಂಬಂಧ ಏನಂತ ಗೊತ್ತಾಯಿತು, ತೆಗೆದುಬಿಟ್ಟೆ. ಇದು ತಪ್ಪು ಅಂತ ಗೊತ್ತಾಯಿತು. ಸೊ 3 ಎಲ್ಲೆಲ್ಲಿದೆ ಎಲಿಮಿನೇಟ್ ಮಾಡ್ತೀನಿ ನಾನು. ಬಿ ಮತ್ತು ಸಿ ಹೋಯಿತು. ನಂಗೆ ಉಳಿದಿರೋ ಆಪ್ಷನೇ 2, ಎ ಮತ್ತು ಡಿ. ಯೂಶ್ವಲಿ ನನ್ನಾಗಿರಲ್ಲ, ಬಟ್ ಕೆಲವೊಂದ್ಸಲಿ ಆಗಿರುತ್ತೆ. ಆದರೂ ಸಹ ಎಲಿಮಿನೇಷನ್ ಟೆಕ್ನಿಕ್ ಮಾಡಿ 1-2 ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ 50-50% ಬಂದಂಗೆ. KBCಯಲ್ಲಿ ಕೇಳ್ತಾ ಇದ್ದಲ್ಲ 50-50, 2 ಆಪ್ಷನ್ ಎಲಿಮಿನೇಟ್ ಮಾಡಿಬಿಡೋದು. ಸೊ 2 ಉಳಿತು ನನಗೆ. ಇವಾಗ ಈಸಿ ಆಯ್ತಲ್ಲ. 4ರಲ್ಲಿ 1 ಚೂಸ್ ಮಾಡೋದು ಹೆಂಗಿರುತ್ತೆ, 2ರಲ್ಲಿ 1 ಚೂಸ್ ಮಾಡೋದು ಹೆಂಗಿರುತ್ತೆ. ಚಾನ್ಸಸ್ ಆಫ್ ಗೆಟ್ಟಿಂಗ್ 50-50 ಇರುತ್ತಲ್ಲ. ಐದರ್ ಆನ್ಸರ್ ಎ ಇರಬೇಕು ಇಲ್ಲ ಡಿ ಇರಬೇಕು. ಮುಂಚೆ 4ರಲ್ಲಿ ಯಾವುದೊಂದು ಕ್ಲಿಕ್ ಮಾಡಿದ್ರೂ ಇನ್ನೂ 3 ರೈಟ್ ಇದೆಯೋ ರಾಂಗ್ ಇದೆ ಅಂತ ಕನ್ಫ್ಯೂಷನ್ ಇರ್ತಾ ಇದ್ವಿ. ಬಟ್ ಇವಾಗ ನಮಗೆ ಕ್ಲಿಯರ್ ಆಗಿದೆ, ಐದರ್ ಎ ಆರ್ ಡಿ. ಸೊ ಇಲ್ಲಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಲ್ಲಿ ಬರುತ್ತೆ? ಉತ್ತರಾಖಂಡಲ್ಲಿ ಬರುತ್ತೆ. ಗಂಗಾ ನದಿ, ಅಗೇನ್ ಮ್ಯಾಪ್ ರೀಡಿಂಗ್, ಮ್ಯಾಪ್ ನೆನಪಿಸ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಗಂಗಾ ನದಿ ಹರಿದೋಗ್ತಾ ಇರುತ್ತೆ, ಅದ್ರ ಮೇಲ್ಗಡೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಹಾಗಾಗಿ ಇದನ್ನೂ ಸಹ ನಾನು ಎಲಿಮಿನೇಟ್ ಮಾಡ್ತೀನಿ. ನನಗೆ ಬೇಸಿಕ್ ನಾಲೆಜ್ ಗೊತ್ತು, ಗಂಗಾ ನದಿ ಎಲ್ಲೆಲ್ಲಿಂದ ಯಾವ್ಯಾವ ರಾಜ್ಯದಿಂದ ಹರಿದೋಗುತ್ತೆ ಗೊತ್ತು, ಅದಕ್ಕೆ ಉಪನದಿಗಳು ಗೊತ್ತು, ಜೊತೆಗೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಗೊತ್ತು. ಸೊ ಅದನ್ನು ಅಪ್ಲೈ ಮಾಡಿ ನಾನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ನನಗೆ 2 ಗೊತ್ತಿಲ್ಲ ಅಂದ್ಕೊಳ್ಳಿ, ಬಟ್ 1 ತಪ್ಪಂತ ಗೊತ್ತಾಯ್ತು ನನಗೆ. ಸೊ 1 ಇಲ್ಲ ಅಂದಮೇಲೆ ಆಪ್ಷನ್ ಏನು ಎಲಿಮಿನೇಟ್ ಆಯಿತು. ಸೊ ಹೇಳಿದ್ನಲ್ಲ, ಕೆಲವೊಂದು ಕ್ವಶನ್ಸಲ್ಲಿ ಡಿ ನನ್ನ ಕೂಡ ಆಗಿರುತ್ತೆ ಅಂತ, ಆ ಥರ ಕ್ವಶನ್ ಇದು. ಸ್ಟಾರ್ಟಿಂಗೇ ನಾನು ಕೆಲವೊಬ್ಬರು ಡಿ ಆಗಿರಲ್ಲ ಅಂದ ತಕ್ಷಣ ರೈಟ್ ಅವೇ ತುಂಬ ಜನ ಎ ಅಂತ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದೇ ಥರ ಟ್ರ್ಯಾಪ್ ಇರುತ್ತೆ. ಏನಾಯಿತು, 3rd ಆಪ್ಷನ್ ಎಲಿಮಿನೇಟ್ ಮಾಡಿದೆ. ಸೊ ನನಗೆ ಬಿ ಮತ್ತು ಸಿ ಹೊರಟೋಯ್ತು. ಎ ಆಪ್ಷನ್ ಎಲಿಮಿನೇಟ್ ಮಾಡಿದೆ, ಯಾವುದು 1 ಆಪ್ಷನು ಎ ಪೂರ್ತಿ ಹೊರಟೋಯ್ತು. ಆಪ್ಷನ್ ಉಳಿದಿದ್ದು ಡಿ. ಸೊ ಈ ಥರ ಎಲಿಮಿನೇಷನ್ ಟೆಕ್ನಿಕ್ ಇರುತ್ತೆ. ಸೊ ಇದು ಒಂದೇ ದಿನಕ್ಕೆ 2 ದಿನಕ್ಕೆ ಅಥವಾ 10 ಕ್ವಶನ್ ಸಾಲ್ವ್ ಮಾಡಿ 15 ಕ್ವಶನ್ ಸಾಲ್ವ್ ಮಾಡಿ ಬರಲ್ಲ. ಈ ಥರ ಒಂದು 15ರಿಂದ 20 ಟೆಕ್ನಿಕ್ಸ್ ಇದ್ದಾವೆ. ಎವ್ರಿ ಡೇ ಹೇಳ್ಕೊಂಡು ಹೋಗ್ತೀನಿ. ಇನ್ಫ್ಯಾಕ್ಟ್ ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಹೇಳಿ, UPSCಗೆ KPSCಗೆ ಸಪ್ರೇಟ್ ಮಾಡ್ತೀನಂತೆ. ಬಟ್ ಆ ಥರ ಟೆಕ್ನಿಕ್ಸ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಅದನ್ನು ಸ್ಲೋಲಿ ಗ್ರ್ಯಾಜುವಲಿ ನೀವು ಅಪ್ಲೈ ಮಾಡ್ಕೊಂಡು ಹೋಗಬೇಕು. ರೈಟ್. ಸೊ ಗಂಗಾ ನದಿ, ಅದನ್ನು ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ಅಂತ ಕರಿತೀವಿ. 2008 ಮನಮೋಹನ್ ಸಿಂಗ್ ಇದ್ದಾಗ ಅದನ್ನು ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿದ್ರು. ಯಾವುದು? ಗಂಗಾ ನದಿ. ಇಟ್ ಈಸ್ ದಿ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ ಫ್ಲೋಯಿಂಗ್ ಓವರ್ 2510 ಕಿಲೋಮೀಟರ್. ಸುಮಾರು 2500 ಕಿಲೋಮೀಟರ್ಗಿಂತ ಜಾಸ್ತಿ ಭಾರತದಲ್ಲಿ ಹರಿಯುವ ಲಾಂಗೆಸ್ಟ್ ಅತಿ ಉದ್ದವಾದ ನದಿ ಗಂಗಾ ನದಿ. ಎಲ್ಲಿ ಒರಿಜಿನೇಟ್ ಆಗುತ್ತೆ? ಅದರ ಉಗಮ ಭಾಗೀರಥಿ, ಗಂಗೋತ್ರಿ ಗ್ಲೇಷಿಯರಲ್ಲಿ ಭಾಗೀರಥಿ ಅಂತ ಸ್ಥಳ ಇದೆ. ಅಲ್ಲಿ ಏನು ಉದಯವಾಗುತ್ತೆ, ಅಲ್ಲಿ ಉಗಮವಾಗುತ್ತೆ. ನಂತರ ಅಲಕ್ನಂದಾ ರಿವರ್ ಅಂತ ಇದೆ. ಸೊ ಆ ಅಲಕ್ನಂದಾ ರಿವರ್ಗೆ ಭಾಗೀರಥಿ ನದಿ ದೇವಪ್ರಯಾಗ್ ಅನ್ನೋ ಒಂದು ರೀಜನಲ್ಲಿ ಜಾಯ್ನ್ ಆಗಿ ಗಂಗಾ ಅಂತ ಕರೆಸ್ಕೊಳ್ಳುತ್ತೆ. ಸೊ ಅದು ಎಲ್ಲಿ ಉಗಮ ಆಗುತ್ತಲ್ಲ ಗಂಗೋತ್ರಿ ಗ್ಲೇಷಿಯರು, ಅಲ್ಲಿ ಗಂಗಾ ಅಂತ ಕರೆಸ್ಕೊಳ್ಳಲ್ಲ, ಅಲ್ಲಿ ಭಾಗೀರಥಿ ನದಿ ಅಂತ ಕರಿತೀವಿ. ಆ ಭಾಗೀರಥಿ ನದಿ ಮುಂದೆ ಅಲಕ್ನಂದಾ ಅನ್ನೋ ಒಂದು ಜಾಗದಲ್ಲಿ ಭಾಗೀರಥಿ ಜೊತೆ ಸೇರಿಕೊಂಡು ದೇವಪ್ರಯಾಗಲ್ಲಿ ಅದನ್ನು ಗಂಗಾ ಅಂತ ಕರೆಸ್ಕೊಂಡು ಮುಂದೆ ಹರಿದೋಗುತ್ತೆ. ನೆಕ್ಸ್ಟು ಬೇ ಆಫ್ ಬೆಂಗಾಲಲ್ಲಿ ಸಮುದ್ರ ಸೇರುತ್ತೆ. ಇಷ್ಟು ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ ಮ್ಯಾಪಲ್ಲಿ ಗಂಗಾ ಇದೆ, ಇಲ್ಲಿ ಬರುತ್ತೆ, ಅದಕ್ಕೆ ಯಮುನಾ ಕೂಡ ಜಾಯ್ನ್ ಆಗುತ್ತೆ. ಅದಾದಮೇಲೆ ಶಾರದಾ ಬರುತ್ತೆ, ಗೋಮತಿ, ಘಾಗ್ರಾ, ಗಂಡಕ್ಕು, ಕೋಸಿ, ಸೋನು, ತಾಮ್ಸಾ, ಬೇಟ್ವಾ, ಚಂಬಲ್ಲು, ದಾಮೋದರು, ಹೂಗ್ಲಿ. ಸೊ ಈ ಥರ ಹಲವಾರು ಉಪನದಿಗಳು ಅದನ್ನು ಜಾಯ್ನ್ ಆಗ್ತವೆ. ಮುಂದೆ ಹೋಗಿ ಬಾಂಗ್ಲಾದೇಶಲ್ಲಿ ಬ್ರಹ್ಮಪುತ್ರ ನದಿ ಕೂಡ ಅದನ್ನು ಜಾಯ್ನ್ ಆಗುತ್ತೆ. ಸೊ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಗಂಗಾ ಬ್ರಹ್ಮಪುತ್ರ ಜಾಯ್ನ್ ಆದಮೇಲೆ ಈ ನದಿಗೆ ಏನಂತ ಕರೀತಾರೆ ಬಾಂಗ್ಲಾದೇಶಲ್ಲಿ? ನೀವೇ ಸರ್ಚ್ ಮಾಡಿ ಆನ್ಸರ್ ಬರೀಬೇಕು. ಗಂಗಾ ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶಲ್ಲಿ ಜಾಯ್ನ್ ಆದಮೇಲೆ ಒಂದಕ್ಕೊಂದು ಸೇರಿದ ಮೇಲೆ ಅದನ್ನು ಆ ನದಿಗೆ ಏನಂತ ಹೆಸರಿಡಲಾಗಿದೆ? ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೀಬೇಕು. ಓಕೆ. ನೆಕ್ಸ್ಟು 14ನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹೊರ ನಡೆದರು. ವಿದಾಯದ ಭಾಷಣದಲ್ಲಿ ಪ್ರೊಟೆಕ್ಟ್ ನೇಚರ್ ಫಾರ್ ಫ್ಯೂಚರ್ ಜನ್ರೇಷನ್ ಅಂತ ಹೇಳಿದರು. ಇಲ್ಲಿ ನಮಗೆ ಇದನ್ನೇನು ಕವರ್ ಮಾಡಿದ್ದೀನಿ ಅಂದರೆ, ನಾವು ಎಸ್ಸೆಯಲ್ಲಿ ಇದನ್ನು ಕೋಟ್ ಮಾಡ್ಕೊಂಡು ಬರಿಬೋದು, ಅಥವಾ ನಮ್ಮ GS ಮೇನ್ಸ್ ಆನ್ಸರ್ಸ್ KPSCಯಲ್ಲಿ UPSCಯಲ್ಲಿ ಬರಿಬೋದು.
ಸೊ ಮಹಾತ್ಮ ಗಾಂಧೀಜಿ ಕೂಡ ಹೇಳಿದ್ರಲ್ಲ, ಅವರಷ್ಟೇ ಅಲ್ಲ, ಎಷ್ಟೋ ಜನ ಮೇಧಾವಿಗಳು ಹೇಳಿದರು ಏನಂತ, ನೇಚರ್ ಅನ್ನೋದೇನಿದೆಯಲ್ಲ ನಮಗೆ ಇರುವಂಥ ಆಸ್ತಿ ಅಲ್ಲ ಅದು, ಬದಲಾಗಿ ನಮ್ಮ ಫ್ಯೂಚರ್ ಜನ್ರೇಷನ್, ನಮ್ಮ ಮಕ್ಕಳು ಮರಿಮಕ್ಕಳು ಅವರಿಂದ ತೆಗೆದುಕೊಂಡಂಥ ಸಾಲ ಅದು. ಸೊ ಸಾಲ ತೆಗೆದುಕೊಂಡ್ರೆ ಏನಾಗುತ್ತೆ, ಸಾಲದ ಅಸಲು ತೀರಿಸೋದಲ್ದೇ ಅಸಲು ಜೊತೆ ಬಡ್ಡಿನೂ ಕೊಡಬೇಕು. ಹಾಗಾಗಿ ಈ ಪರಿಸರನ ನಮಗೆ ಮನಸ್ಸಿಗೆ ಬಂದಂತೆ ನಾವು ಬಳಸ್ಕೊಂಡು ಹೋಗೋದಲ್ಲ, ಬದಲಾಗಿ ಅದನ್ನು ಸಾಲದ ರೂಪದಲ್ಲಿ ಪಡೆದಿದೆ ಅಂದಮೇಲೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ಕೊಡಬೇಕು. ಸೊ ಅದರ ಉದ್ದೇಶ ಪರಿಸರದಾಗಿರುತ್ತೆ. ಸೊ ಅದೇ ರೀತಿ ಸಸ್ಟೈನೇಬಲ್ ಆಗಿ ನಾವು ಕಾಡನ್ನು ಉಳಿಸಿ ಬೆಳೆಸ್ಕೊಂಡು ಮುಂದಿನ ಜನ್ರೇಷನ್ಗೆ ಅಥವಾ ಮುಂದಿನ ಪೀಳಿಗೆಗೆ ಕೊಡಬೇಕು. ಅದನ್ನು ಸಹ ರಾಮನಾಥ್ ಕೋವಿಂದ್ 14ನೇ ರಾಷ್ಟ್ರಪತಿ ಅವ್ರು ಹೇಳಿದರು. ಸೊ ಮುಂದೆ 15ನೇ ರಾಷ್ಟ್ರಪತಿಯಾಗಿ ಯಾರು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು, ಎಲ್ಲರೂ ಅವ್ರ ಹೆಸರನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಂದ್ಸಲಿ ಟೈಪ್ ಮಾಡಿ. ಅದ್ರ ಜೊತೆ ಇನ್ನೊಂದು ಪ್ರಶ್ನೆ, 15ನೇ ರಾಷ್ಟ್ರಪತಿ ಹೆಸರಾಗಿರಬೇಕು, ಅವರು ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ, ಅದು ಗೊತ್ತು, ಅವ್ರ ಹೆಸರನ್ನು ಎಲ್ಲರೂ ಟೈಪ್ ಮಾಡಿ. ಜೊತೆಗೆ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸುವಾಗ ಆ ಪ್ರಮಾಣ ವಚನವನ್ನು ಬೋಧಿಸೋರು ಯಾರು? ಸೊ ಯಾರಾಗಿರ್ತಾರೆ ಅದನ್ನು ಕೂಡ ಟೈಪ್ ಮಾಡಿ. 2 ಕ್ವಶನು. 15ನೇ ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿಗೆ ಜನರಲ್ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಪ್ರಮಾಣ ವಚನ ಬೋಧಿಸೋರು ಯಾರು? ಸೊ 2 ಕ್ವಶನ್ಸ್ಗೆ ಆನ್ಸರ್ ಟೈಪ್ ಮಾಡಬೇಕು. ನೆಕ್ಸ್ಟು, POK ಭಾರತದ ಅವಿಭಾಜ್ಯ ಅಂಗ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸೊ ತಮಗೆಲ್ಲ ಗೊತ್ತು POK ಎಲ್ಲಿದೆ, ಈ ಒಂದು ರೀಜನ್ ಇಲ್ಲೇನಿದೆ ಅಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರ 1947ರಲ್ಲಿ ಏನಾಯಿತು, ಮೌಂಟ್ ಬ್ಯಾಟನ್ ಪ್ಲ್ಯಾನ್ ತಮಗೆಲ್ಲ ಗೊತ್ತು, ಜೂನ್ 3 ಪ್ಲ್ಯಾನ್ ಅಂತ ಕರಿತೀವಿ. ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ಮಿಷನ್ ಅನೌನ್ಸ್ ಮಾಡಿದ್ಮೇಲೆ ಜೂನ್ 3ಗೆ ಮೌಂಟ್ ಬ್ಯಾಟನ್ ಅವರು ಈ ಥರ ಪ್ಲ್ಯಾನ್ ಅನೌನ್ಸ್ ಮಾಡ್ತಾರೆ. ಅದರ ಪ್ರಕಾರ ಭಾರತ ಪಾಕಿಸ್ತಾನ ಈ 2 ರಾಷ್ಟ್ರಗಳು ಇರ್ತವೆ ಅಂತ ಹೇಳ್ತಾರೆ. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ಯಾರ್ಯಾರು ಇರ್ತಾರಲ್ಲ, ಇಂಡಿಪೆಂಡೆಂಟ್ ಚಿಕ್ಕ ರಾಜ್ಯಗಳು, ಅವರು ಐದರ್ ದೇ ಕ್ಯಾನ್ ಜಾಯ್ನ್ ಇಂಡಿಯಾ ಆರ್ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅವರೇ ಜಗಳ ತಂದಿಟ್ಟು ಹೋದಂತಹ ಪರಿಸ್ಥಿತಿ ಅದು. ಸೊ ಐದರ್ ಅವರು ಭಾರತಕ್ಕೆ ಇಷ್ಟು ರಾಜ್ಯಗಳು ಹೋಗ್ತವೆ, ಆಮೇಲೆ ಪಾಕಿಸ್ತಾನಕ್ಕೆ ಇಷ್ಟು ರಾಜ್ಯಗಳು ಹೋಗ್ತವೆ ಅಂತ ಕ್ಲಿಯರ್ ಕಟ್ಟಾಗಿ ಬರೆದಿಟ್ಟಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಬದಲಾಗಿ ಭಾರತಕ್ಕೆ ಯಾರು ಬೇಕೋ ಅವ್ರು ಹೋಗ್ಬೋದು, ಪಾಕಿಸ್ತಾನಕ್ಕೆ ಯಾರು ಬೇಕೋ ಅವ್ರು ಹೋಗ್ಬೋದು ಅಂತ ಹೇಳಿದರು. ಅದಕ್ಕಾಗಿಯೇ ಜಮ್ಮು ಕಾಶ್ಮೀರ ಮತ್ತು ಹೈದರಾಬಾದಲ್ಲಿ ದೊಡ್ಡ ಗಲಾಟೆನೇ ಆಗೋಯಿತು. ಪೊಲೀಸ್ ಆ್ಯಕ್ಷನ್ ಮುಖಾಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೈದರಾಬಾದನ್ನು ಭಾರತದ ವಶಕ್ಕೆ ತೆಗೆದುಕೊಂಡ್ರು. ಇಲ್ಲಾಂದರೆ ಅಲ್ಲಿ ನಿಜಾಮರು ಏನು ಹೇಳಿದರು, ನಾವು ಪಾಕಿಸ್ತಾನ ಸೇರ್ತೀವಿ ಅಂತ ಹೇಳಿದರು. ಇಮ್ಯಾಜಿನ್ ಮಾಡಿ, ಸುತ್ತಲೂ ಭಾರತ, ಮಧ್ಯೆ ಮಾತ್ರ ಪಾಕಿಸ್ತಾನ ಏರಿಯಾ ಆಗೋ ಚಾನ್ಸಸ್ ಇತ್ತು. ಬಟ್ ಅವರ ಒಂದು ದೃಢವಾದ ಧೈರ್ಯದಿಂದ, ಡಿಸಿಷನಿಂದ ಈಗ ನಮಗೆ ಹೈದರಾಬಾದ್ ಭಾರತದ ಕೈಯಲ್ಲಿದೆ. ಸೊ ಅದೇ ರೀತಿ ಜಮ್ಮು ಕಾಶ್ಮೀರ ಸಹ ತೊಗೋಬೋದಿತ್ತು. ಬಟ್ ಏನಾಯಿತು, ಜಮ್ಮು ಕಾಶ್ಮೀರಲ್ಲಿ ಒಂದು ರೆಫರೆಂಡಮ್ ಕಂಡಕ್ಟ್ ಮಾಡಿದ್ರು. ಅಂದರೆ ಜನರನ್ನೇ ಕೇಳುವುದು, ನೀವು ಪಾಕಿಸ್ತಾನ ಜಾಯ್ನ್ ಆಗ್ತೀರಾ, ಭಾರತ ಜಾಯ್ನ್ ಆಗ್ತೀರಾ ಅಂತ. ಸೊ ಆ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಅದು ಆಗೋ ಮುಂಚೆನೇ ಕಂಡಕ್ಟ್ ಆಗಲಿಲ್ಲ. ಆಗೋ ಮುಂಚೆನೇ ಪಾಕಿಸ್ತಾನ ಅವ್ರು ಏನು ಮಾಡಿದ್ರು, ನಮಗೆ ಬೇಕು ಇದು ಜಮ್ಮು ಕಾಶ್ಮೀರ ನಮ್ಮದು ಅಂತ ತಮ್ಮ ಸೋಲ್ಜರ್ಸ್ನ ಅಥವಾ ಸೈನಿಕರನ್ನ ಒಳಗಡೆ ಕಳಿಸ್ಬಿಟ್ರು. ಸೊ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೂ ಸಹ ಕಳಿಸಿದ್ರು, ಡಿಫೆನ್ಸ್ ಮಿನಿಸ್ಟ್ರು ಕಳಿಸಿದ್ರು, ಪ್ರೈಮ್ ಮಿನಿಸ್ಟರ್ ನೆಹರು ಅವರು ಸಹ ಸಪೋರ್ಟ್ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸೋಲ್ಜರ್ಸ್ ಸಹ ಇಲ್ಲಿ ಹೋದರು, ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಗಲಾಟೆ ಆಯಿತು, ಎಲ್ಲ ಆಯಿತು. ಬಟ್ ಅಷ್ಟರೊಳಗಡೆ ಈ ಭಾಗದಲ್ಲಿ ಪಾಕಿಸ್ತಾನಿ ಸೋಲ್ಜರ್ಸ್ ಅಥವಾ ಪಾಕಿಸ್ತಾನ ತನ್ನ ಕಾಲನ್ನು ಊರ್ಬಿಟ್ಟಿತ್ತು. ಸೊ ಕರೆಕ್ಟಾಗಿ ಈ ಟೈಮಲ್ಲಿ ಈ ವಿಷಯ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಅಂಗಳಕ್ಕೆ ಹೋಗ್ಬಿತ್ತು. ಸೊ ವಿಶ್ವಸಂಸ್ಥೆಯನ್ನು ಆರ್ಡರ್ ಮಾಡ್ತು, ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ ಅಂತ ಹೇಳಿಲ್ಲ. ಅವ್ರಿಗೂ ಸಹ ಕನ್ಫ್ಯೂಷನ್ ಇತ್ತು, ಭಾರತಕ್ಕೆ ಸೇರುತ್ತಾ ಅಥವಾ ಪಾಕಿಸ್ತಾನಕ್ಕೆ ಸೇರುತ್ತಾ ಅಂತ. ಯಾಕಂದರೆ ಜಸ್ಟ್ ಹುಟ್ಟಿದ ಕೂಸಾಗಿತ್ತು ಭಾರತ. ಹಾಗಾಗಿ ಅವ್ರು ಏನು ಮಾಡಿದ್ರು, ಹೇಗಿದೆಯೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವಾಗ ಪಾಕಿಸ್ತಾನದವ್ರು ಎಲ್ಲಿವರೆಗೂ ಇದ್ದಾರೋ ಅಲ್ಲಿವರೆಗೂ ಇರಲಿ, ಭಾರತ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇರಲಿ ಅಂತ ಹೇಳಿದ್ರು. ಬಟ್ ಆದರೂ ಸಹ ಭಾರತ ಬಿಡಲಿಲ್ಲ. ಇದು ನಮ್ಮದೇ ತಾನೇ ಅದು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ನಮ್ಮದು ಅಂತ ವಾದಿಸ್ಕೊಂಡ್ಬಂದ್ವಿ. ವಾದಿಸೋವಂಥ ಅವಶ್ಯಕತೆ ಇಲ್ಲ, ನಮ್ಮದೇ ಅದು ಎಲ್ರಿಗೂ ಗೊತ್ತು. ಸೊ ಅದನ್ನು 1994ರಲ್ಲಿ ಒಂದು ರೆಸೊಲ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ಳೋದರ ಮುಖಾಂತರ ಮತ್ತೆ ಅಫಿಷಿಯಲ್ ಆಗಿ ಜಗತ್ತಿನಾದ್ಯಂತ ಎಲ್ಲ ದೇಶಗಳಿಗೂ ಸಾರಿ ಭಾರತ ಹೇಳ್ತು ಏನಂತ, POK ನಮ್ಮ ರೀಜನ್ ಅಂತ. ಸೊ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಒಂದು ರೀಜನ್ ಅಲ್ಲ ಅದು, ಅದನ್ನು ಪರಿಗಣಿಸಬೇಡಿ ಅಂತ ಹೇಳಿದರು. ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು, ಚೈನಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಅದು ಚೈನಾ ಸಹ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ಇತ್ತೀಚೆಗೆ ಲ್ಯಾಬ್ ಮಾಡ್ಯೂಲ್ ಕಳಿಸ್ಕೊಟ್ಟಿದೆ. ಸೊ ಆ
ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ಒಂದು ಲ್ಯಾಬ್ ಮಾಡ್ಯೂಲ್ ಚಿಕ್ಕದು ಮಿನಿ ಬಸ್ ಇದ್ದಂಗೆ ಇರುತ್ತೆ ಅದನ್ನು ಒಂದು ರಾಕೆಟ್ ಮುಖಾಂತರ ಸೊ ಸ್ಟೆಪ್ ಬೈ ಸ್ಟೆಪ್ ಒಟ್ಟಿಗೆ ರಾಕೆಟ್ ಅಥವಾ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣ ಅದನ್ನು ಬಿಲ್ಡ್ ಮಾಡಿ ಅಥವಾ ರೆಡಿ ಮಾಡಿ ಕಳ್ಸ್ಕೊಡೋಕ್ಕಾಗಲ್ಲ. ಬದಲಾಗಿ ಪಾರ್ಟ್ ಬೈ ಪಾರ್ಟು ಹೋಗಿ ಜಾಯಿನ್ ಮಾಡಬೇಕಾಗುತ್ತೆ. ಫಸ್ಟು ವಿಂಗ್ಸ್ ಹಾಕ್ತಾರೆ, ಅದಾದಮೇಲೆ ಮುಂದೆ ಒಂದು ಲಿವಿಂಗ್ ರೂಮ್ ಹಾಕ್ತಾರೆ, ಅದಾದಮೇಲೆ ಲ್ಯಾಬ್ ಹಾಕ್ತಾರೆ, ಅದಾದಮೇಲೆ ಕನೆಕ್ಷನ್ ರೂಮ್ ಹಾಕ್ತಾರೆ, ಡಿಜಿಟಲ್ ರೂಮ್ ಹಾಕ್ತಾರೆ. ಈ ಥರ ಹಲವಾರು ಸ್ಟೆಪ್ಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇತ್ತೀಚೆಗೆ ಲ್ಯಾಬ್ ಮಾಡ್ಯೂಲ್ನ ಚೈನಾ ಕಳಿಸ್ಕೊಟ್ಟಿದೆ. ಆ ಲ್ಯಾಬ್ ಮಾಡ್ಯೂಲ್ ಹೆಸರು ವೆಂಟಿಯಾನ್ ಅಂತ. ಸೊ ಈ ಥರ ಇರುತ್ತೆ. ಸೊ ವೆಂಟಿಯಾನ್ ಅನ್ನೋ ಒಂದು ಲ್ಯಾಬ್ ಮಾಡ್ಯೂಲ್ನ ಇತ್ತೀಚೆಗೆ ಚೈನಾ ಕಳಿಸ್ಕೊಟ್ಟಿದೆ. ಅದನ್ನು ಹೋಗಿ ಅಲ್ಲಿ ಫಿಕ್ಸ್ ಮಾಡ್ತಾರಂತೆ. 2-3 ದಿನದಲ್ಲಿ ಅದು ಫಿಕ್ಸ್ ಆಗುತ್ತೆ. ಸೊ ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಚೈನೀಸ್ ಅವರು? ಟಿಯಾಂಗಾಂಗ್ ಅಂತ ಹೆಸರಿಟ್ಟಿದ್ದಾರೆ. ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್. ಸ್ನೇಹಿತರೆ ನೆನಪಿರಲಿ, ಸದ್ಯಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರಷ್ಯಾ, ಕೆನಡಾ ಜೊತೆಗೆ ಸುಮಾರು 5 ದೇಶಗಳು ಏನು ನಡೆಸ್ತಾ ಇದ್ದಾವೆ. ಆ ಸ್ಪೇಸ್ ಸ್ಟೇಷನ್, ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇನ್ನೊಂದು 2-3 ವರ್ಷಗಳಲ್ಲಿ ರಿಟೈರ್ಮೆಂಟ್ ತೊಗೊಳುತ್ತೆ, ಸ್ಟಾಪ್ ಮಾಡುತ್ತೆ ವರ್ಕ್ ಮಾಡೋದು. ಸೊ ಅದಾದಮೇಲೆ ನಮಗೆ ಉಳಿಯುವಂಥ ಒಂದೇ ಒಂದು ಸ್ಪೇಸ್ ಸ್ಟೇಷನ್ ಯಾವುದು ಅಂದರೆ ಚೈನಾ ನಿರ್ಮಿಸ್ತಾ ಇರುವಂತಹ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್. ಇದನ್ನು ಭೂಮಿಯ ನೀಚ ಕಕ್ಷೆ, ಕೆಳಕಕ್ಷೆ ಅಂತ ಕರಿತೀವಿ, ಲೋ ಅರ್ತ್ ಆರ್ಬಿಟ್, ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಮುಂದೆ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಅಂದರೆ ಚೈನಾದು ಅಂತ ನಿಮಗೆ ನೆನಪಿರಬೇಕು. ಸೊ ನಿಮ್ಗೇನು ಕ್ವಶನ್ ಗೊತ್ತಾ? ಇಂಟರ್ನ್ಯಾಷನಲ್, ಇವತ್ತಿನಿಂದ ಇನ್ನೊಂದು ಕ್ವಶನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕುರಿತಂತೆ ಒಂದು ಚಿಕ್ಕ 50 ವರ್ಡ್ಸಲ್ಲಿ ಚಿಕ್ಕ ಎಸ್ಸೆ ಬರೆದು ಐದರ್ ನಮ್ಮ ಟೆಲಿಗ್ರಾಮ್ ಕಮೆಂಟ್ ಸೆಕ್ಷನ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ಲೂ ಹಾಕ್ಬೋದು. ಬರೀ 50 ವರ್ಡ್ಸು. ಸೊ ಹೋಮ್ವರ್ಕ್ ಇದು ನಿಮಗೆ. ಸೊ ಎವ್ರಿ ಡೇ ನಾವು ಏನಾದರೂ ಹೊಸದನ್ನು ಕಲಿತಾ ಇರಬೇಕಲ್ಲ. ಸೊ ನಾನು ಏನು ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ನೀವು ಸಹ ಹೊಸದು ಏನಾದರೂ ಕಲಿಬೇಕು. ಅದು ಹೊಸದು ಯಾವುದಾಗಿರುತ್ತೆ ಅಂದರೆ ರಿಲಿವೆಂಟ್ ಆಗಿರೋಂಥ ಸಬ್ಜೆಕ್ಟು, ರಿಲಿವೆಂಟ್ ಆಗಿರೋಂಥ ಟಾಪಿಕ್ಕು. ನಿಮ್ಮ PCPS ಎಕ್ಸಾಮ್ ಆಗಿರ್ಬೋದು, KS ಆಗಿರ್ಬೋದು, ಯಾವುದು ಹೈಲಿ ರಿಲಿವೆಂಟ್ ಇರುತ್ತಲ್ಲ ಅಂಥ ಟಾಪಿಕ್ನ ಮಾತ್ರ ನಿಮಗೆ ಬರೆದು ಹಾಕೋಕ್ಕೆ ಹೇಳ್ತೀನಿ. ಸೊ ಹಾಗಾಗಿ ಎಲ್ಲರೂ ಸಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಸೊ ಈ ಬಾಹ್ಯಾಕಾಶ ನಿಲ್ದಾಣ, ಇದರ ಕುರಿತಂತೆ ಒಂದು 50 ವರ್ಡಲ್ಲಿ ಚಿಕ್ಕ ಎಸ್ಸೆ ಬರೆದು ಪೋಸ್ಟ್ ಮಾಡಿ. ಈ ISS ಅಂದರೆ ಏನು, ಯಾವ್ಯಾವ ರಾಷ್ಟ್ರಗಳಿದ್ದಾವೆ, ಇದ್ರ ಉದ್ದೇಶ ಏನು, ಇಷ್ಟೇ ಸಾಕು. ಬರೆದು ಐದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಾದರೂ ಹಾಕಿ, ಇಲ್ಲ ಅಂದರೆ ಈ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಆದರೂ ಹಾಕಿ. ಸೊ ಇಷ್ಟಾಗಿತ್ತು ಸ್ನೇಹಿತರೆ. ಇದ್ರ ಜೊತೆಗೆ ನಿಮಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ, ಸಜೆಷನ್ಸ್ ಇದ್ದರೆ, ನೋ ಒನ್ ಈಸ್ ಪರ್ಫೆಕ್ಟ್. ನಾವೆಲ್ಲರೂ ಮಾಡ್ತಾ ಕಲಿತೀವಿ, ಅಥವಾ ಏನಾದರೂ ಕಲಿಸ್ತಾ ಕಲಿತೀವಿ. ನನಗೂ ಸಹ ಇದು ಹೊಸದು. ಸೊ ನಮ್ಮ ಸಂಸ್ಥೆಯಿಂದ, ನಮ್ಮ ವೇದಿಕೆಯಿಂದ, KS ಗುರೂಜಿ ವೇದಿಕೆಯಿಂದ ನಿಮಗೇನಾದರೂ ಬೇರೆ ಥರ ಬೆನಿಫಿಟ್ಸು ಅಥವಾ ಇನಿಷಿಯೇಟಿವ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೊತೆಗೆ ಡಿಸ್ಲೈಕ್ ಮಾಡೋರಿಗೆ ಒಂದು ರಿಕ್ವೆಸ್ಟು, ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ, ಇಂಪ್ರೂವ್ ಮಾಡ್ಕೊಳ್ಳೋಣಂತೆ. ಸೊ ಬರೀ ಡಿಸ್ಲೈಕ್ ಮಾಡಿ ಹೋಗ್ಬೇಡಿ, ಯಾಕೆ ಡಿಸ್ಲೈಕ್ ಮಾಡ್ತಾ ಇದ್ದೀರಾ ಅದನ್ನು ಸಹ ತಿಳಿಸಿ. ಸೊ ದಟ್ ನಮಗೂ ಸಹ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ. ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.